Hello students, welcome to your channel Parivartan Physics. See, we are in the series of videos where we are learning Karnataka CET previous year questions. Right? We have finished first 6 chapters PYQs till now, and in this video we'll study PYQs of alternating current chapter. 7th chapter alternating current the PYQs galana ನಾವು ಇದರಲ್ಲಿ solve ಮಾಡ್ಕೊಳ್ಳೋಣ. Right? Okay. Initially we'll see some formulas from this chapter. ಕೆಲವೊಂದಿಷ್ಟು ಫಾರ್ಮುಲಾಸ್ಗಳನ್ನ ಜಸ್ಟ್ ನಿಮಗೆ ರಿಮೈಂಡ್ ಮಾಡ್ತೀನಿ. ಯು ಆಲ್ರೆಡಿ ನೋ ದ್ಯಾಟ್, ಅದು ನಿಮ್ಗೆ ಗೊತ್ತಿರಬೇಕು. ಜಸ್ಟ್ ರಿಮೈಂಡ್ ಮಾಡ್ತೀನಿ, ಆಮೇಲೆ ನಾವು ಕ್ವಶನ್ಸ್ ಹೋಗೋಣ. ಸಿ ಅಲ್ಟರ್ನೇಟಿಂಗ್ ಕರೆಂಟ್ ಅಥವಾ ವೋಲ್ಟೇಜ್ ನಾವು ಯಾವ ಇಕ್ವೇಶನ್ ಅನ್ನು ಬರೀತೀವಿ? I is equal to I naught sin omega t or V is equal to V naught sin omega t. Like this we represent it. ಇದಕ್ಕೆ ಇನ್ಸ್ಟಾಂಟೇನಿಯಸ್ ವ್ಯಾಲ್ಯೂ ಅಂತ ನಾವು ಕರಿತೀವಿ. We call it as instantaneous value. What is I naught and V naught? I naught ಮತ್ತು V naught ಅಂದ್ರೆ ಇವೇನ್ರಿ? ಇವು ನಾವು ಪೀಕ್ ವ್ಯಾಲ್ಯೂ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಂತೇಳಿ. ರೈಟ್? ಸೊ ಈ ತರ ನಾವು ಇದನ್ನ ಇಂಡಿಕೇಟ್ ಮಾಡ್ಕೊತೀವಿ. ನೋಡ್ರಿ, ಈಗ ನಾವು ಅಲ್ಟರ್ನೇಟಿಂಗ್ ಕರೆಂಟ್ ಅಥವಾ ಅಲ್ಟರ್ನೇಟಿಂಗ್ ವೋಲ್ಟೇಜ್ ಇಂಡಿಕೇಟ್ ಮಾಡಬೇಕಾದ್ರೆ ವಿ ರೀಪ್ರೆಸೆಂಟ್ ಇಟ್ ಲೈಕ್ ದಿಸ್ ಬೈ ಸೈನ್ ವೇವ್ ವಿ ಇಂಡಿಕೇಟ್. ಸೊ ಈ ಐ ನಾಟ್ ಅನ್ನೋದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಹಿಯರ್, ದಿಸ್ ಇಸ್ ಐ ನಾಟ್. ರೈಟ್? ಸೊ ಇದು ನಮಗೆ ಪಾಸಿಟಿವ್ ಐ ನಾಟ್, ಇದು ನಮಗೆ ನೆಗೆಟಿವ್ ಐ ನಾಟ್. ರೈಟ್? ಸೊ ದೀಸ್ ಆರ್ ದ ಪೀಕ್ ವ್ಯಾಲ್ಯೂಸ್. ಸೊ ಈಗ ಝೀರೋದಿಂದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅದ್ರ ಮೇಲ್ಗಡೆ ಹೋಗಿಲ್ಲ ಅದು. ರೈಟ್? ಈ ಕಂಪ್ಲೀಟ್ ಒಂದು ಸೈಕಲ್ ಮುಗಿಸ್ಲಿಕ್ಕೆ ಅದು ಟೈಮ್ ಎಷ್ಟು ತಗೊಳ್ತದಪ್ಪ ಅಂದ್ರೆ ಕ್ಯಾಪಿಟಲ್ ಟಿ, ಟೈಮ್ ಪೀರಿಯಡ್ ಅಂತ ನಾವು ಕರಿತೀವಿ ಅದನ್ನು. ಸೊ ಝೀರೋದಿಂದ ಪೀಕ್ ವ್ಯಾಲ್ಯೂಗೆ ಬರ್ಲಿಕ್ಕೆ ಅದು ಎಷ್ಟು ಟೈಮ್ ತಗೊಳ್ತದಪ್ಪ ಅಂದ್ರೆ T/4 ಟೈಮ್ ತಗೊಳ್ತದೆ. 1/4 ಆಫ್ ಟೈಮ್ ಪೀರಿಯಡ್ ಅದು ಟೈಮ್ ಅಂತ ತಗೊಳ್ತದೆ. ಆಮೇಲೆ ನಿಮಗೆ ಟೈಮ್ ಪೀರಿಯಡ್ ಮತ್ತು ಫ್ರೀಕ್ವೆನ್ಸಿ ರಿಲೇಷನ್ ಗೊತ್ತಿರಬೇಕು. ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ ಅಂತ. ನೆಕ್ಸ್ಟ್ ನೋಡ್ರಿ, ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್, ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಗಳನ್ನ ನಾವು ಯಾವ್ದ್ರಿಂದ ರಿಪ್ರೆಸೆಂಟ್ ಮಾಡ್ತೀವಿ? I RMS is equal to I naught by root 2 ಅಥವಾ V RMS is equal to V naught by root 2. ಕರೆಕ್ಟ್? ಸೊ ದಿಸ್ ಇಸ್ ದ ಆರ್ ಎಮ್ ಎಸ್ ವ್ಯಾಲ್ಯೂ. I naught V naught ಅಂದ್ರೆ ಪೀಕ್ ವ್ಯಾಲ್ಯೂ. ರೈಟ್? ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಫಾರ್ಮುಲಾ ನಮ್ಗೆ ಈ ತರ ಅದ ರೀ. ನೆಕ್ಸ್ಟ್ ನೋಡ್ರಿ, ಈಗ ಎ ಸಿ ನಾವೇನ್ ಮಾಡಿದ್ವಿ? ಎ ಸಿ ಚಾಪ್ಟರ್ ಒಳಗೆ ನಾವು ಒಂದು 3 ಸಿಂಪಲ್ ಡೆರಿವೇಶನ್ ಮಾಡ್ಕೊಂಡಿದ್ವಿ. ಎ ಸಿ ಅಪ್ಲೈಡ್ ಫಾರ್ ರೆಸಿಸ್ಟರ್, ಎ ಸಿ ಅಪ್ಲೈಡ್ ಫಾರ್ ಕೆಪಾಸಿಟರ್, ಫಾರ್ ಇಂಡಕ್ಟರ್ ಅಂತ. ರೆಸಿಸ್ಟರ್ಗೆ ನೀವು ಎ ಸಿ ಅಪ್ಲೈ ಮಾಡ್ಕೊಂಡಾಗ ಏನಾಗಿತ್ತು? ವೋಲ್ಟೇಜ್ ಮತ್ತು ಕರೆಂಟ್ ಎರಡೂ ಇನ್ ಫೇಸ್ ಇದ್ದು, ಸೊ ಅಲ್ಲಿ ಫೇಸ್ ಡಿಫ್ರೆನ್ಸ್ ನಮಗೆ 0 ಐತ್ರಿ. ಎ ಸಿ ನೀವು ಇಂಡಕ್ಟರ್ ಅಪ್ಲೈ ಮಾಡ್ಕೊಂಡಾಗ ಅಲ್ಲಿ ಏನಾಗಿತ್ತ ನೋಡ್ರಿ, ಇಂಡಕ್ಟರ್ ದಿಂದ ಏನು ಅಪೋಸಿಷನ್ ಆಫರ್ ಆಗ್ತದಲ್ಲ ಅದಕ್ಕೆ ನಾವು ಎಕ್ಸೆಲ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಕರಿತೀವಿ. ರೈಟ್? ಅಲ್ಲಿ ನಮಗೆ ಫೇಸ್ ಡಿಫ್ರೆನ್ಸ್ ಎಷ್ಟಿತ್ತಪ್ಪ ಅಂದ್ರೆ 90 ಡಿಗ್ರಿ ಫೇಸ್ ಡಿಫ್ರೆನ್ಸ್ ಅದ. ಪ್ಲಸ್ ಇದ್ರೊಳಗೆ ಏನಾಗ್ತದಪ್ಪ ಅಂದ್ರೆ ವೋಲ್ಟೇಜ್ ಲೀಡ್ಸ್ ಕರೆಂಟ್, ವೋಲ್ಟೇಜ್ ಲೀಡ್ಸ್ ಕರೆಂಟ್ ಅಂತ ನಾವು ಹೇಳ್ತೀವಿ. ಅಂದ್ರೆ ವೋಲ್ಟೇಜ್ ಕರೆಂಟ್ ಗಿಂತನೂ ಮುಂದಿರ್ತದ್ರಿ ಬೈ ಹೌ ಮಚ್ ಆಂಗಲ್? ಬೈ 90 ಡಿಗ್ರಿ. ರೈಟ್? ಸಿಮಿಲರ್ಲಿ ಕೆಪಾಸಿಟರ್ ನಾವು ಎ ಸಿ ಕನೆಕ್ಟ್ ಮಾಡಿದಾಗ ಅಂದ್ರೆ ಅಲ್ಟರ್ನೇಟಿಂಗ್ ಕರೆಂಟ್ ಸೋರ್ಸ್ ನಾವು ಅಪ್ಲೈ ಮಾಡಿದಾಗ ಈ ಕೆಪಾಸಿಟರ್ ಒಂದು ಅಪೋಸಿಷನ್ ಮಾಡ್ತಿರ್ತದ್ರಿ ಅಲ್ಟರ್ನೇಟಿಂಗ್ ಕರೆಂಟ್, ದಟ್ ಇಸ್ ಕಾಲ್ಡ್ ಕೆಪಾಸಿಟಿವ್ ರಿಯಾಕ್ಟನ್ಸ್. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತದ. ರೆಸಿಸ್ಟರ್ ಏನು ಅಪೋಸ್ ಮಾಡ್ತದ ನೋಡ್ರಿ ಕರೆಂಟ್ ನ, ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಇಂಡಕ್ಟರ್ ಏನು ಅಪೋಸಿಷನ್ ಮಾಡ್ತದ ನೋಡ್ರಿ ಕರೆಂಟ್ ಎ ಸಿಗೆ, ಅದಕ್ಕೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತಾರೆ. ಕೆಪಾಸಿಟರ್ ಏನು ಅಪೋಸ್ ಮಾಡ್ತಲ್ಲ ಅದು ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತಾರೆ. ರೈಟ್? ಸೊ ಈಗ ಇಂಡಕ್ಟಿವ್ ರಿಯಾಕ್ಟನ್ಸ್, ಈ ಕೆಪಾಸಿಟರ್ ಏನು ಅಪೋಸ್ ಮಾಡ್ತದಲ್ಲ ಅವಾಗೂ ಕೂಡ ನಮಗೆ ಫೇಸ್ ಡಿಫ್ರೆನ್ಸ್ ಎಷ್ಟಿರ್ತಪ್ಪ ಅಂದ್ರೆ 90 ಡಿಗ್ರಿನ ಇರ್ತದ್ರಿ. ಬಟ್ ಇಲ್ಲೇನೆ ಕರೆಂಟ್ ಲೀಡ್ಸ್ ವೋಲ್ಟೇಜ್ ಅಂತ ನಾವು ಹೇಳ್ತೀವಿ. ಕರೆಂಟ್ ಲೀಡ್ಸ್ ವೋಲ್ಟೇಜ್, ಕರೆಂಟ್ ಲೀಡ್ಸ್ ವೋಲ್ಟೇಜ್. ರೈಟ್? ಇನ್ ಇಂಡಕ್ಟರ್, ಪ್ಯೂರ್ ಇಂಡಕ್ಟರ್ ಸರ್ಕ್ಯೂಟ್, ಪ್ಯೂರ್ ಇಂಡಕ್ಟರ್ ಸರ್ಕ್ಯೂಟ್ ಒಳಗೆ ವೋಲ್ಟೇಜ್ ಲೀಡ್ಸ್ ಕರೆಂಟ್, ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ಒಳಗೆ ಕರೆಂಟ್ ಲೀಡ್ಸ್ ವೋಲ್ಟೇಜ್. ಸಿ ಫಾರ್ ಕೆಪಾಸಿಟರ್, ಸಿ ಫಾರ್ ಕರೆಂಟ್. ಓಕೆ, ನೆಕ್ಸ್ಟ್ ಇನ್ ಎಲ್ ಸಿ ಆರ್ ಸರ್ಕ್ಯೂಟ್. ಎಲ್ ಸಿ ಆರ್ ಸರ್ಕ್ಯೂಟ್ ಒಳಗೆ ನಮಗೆ ನೋಡ್ರಿ ಟೋಟಲ್ 3 ಸೇರಿ ಇಂಡಕ್ಟರ್, ಕೆಪಾಸಿಟರ್, ರೆಸಿಸ್ಟರ್ ಕೂಡ ಏನು ಅಪೋಸಿಷನ್ ಆಫರ್ ಮಾಡ್ತಾವೆ, ಆ ಅಪೋಸಿಷನ್ ನಾವು ಇಂಪೆಡೆನ್ಸ್ ಅಂತ ಕರಿತೀವಿ. ಇಂಪೆಡೆನ್ಸ್ ಇಸ್ ಗಿವನ್ ಬೈ Z is equal to root of R square plus XL minus XC whole square ಅಂತ ನಾವು ಬರಿತೀವಿ. ಇನ್ನು ಎಕ್ಸೆಲ್ ಅಂದ್ರೆ ಏನ? ಎಕ್ಸೆಲ್ ಅಂದ್ರೆ ಇಂಡಕ್ಟಿವ್ ರಿಯಾಕ್ಟನ್ಸ್. ವಾಟ್ ಇಸ್ ದ ಫಾರ್ಮುಲಾ ಆಫ್ ದಟ್? 2πfl ಅಂತ ಬರಿಬಹುದು ಅಥವಾ ಒಮೆಗಾ ಎಲ್ ಅಂತ ಬರಿಬಹುದು. ಯಾಕಂದ್ರೆ 2πf ಅಂದ್ರೆ ಒಮೆಗಾ. XC ಅಂದ್ರೆ ಏನ? ಕೆಪಾಸಿಟಿವ್ ರಿಯಾಕ್ಟನ್ಸ್. ಕೆಪಾಸಿಟಿವ್ ರಿಯಾಕ್ಟನ್ಸ್ ಮೀನ್ಸ್ 1/2πfc ಅಥವಾ ಇದನ್ನ ನೀವು 1/ωc ಅಂತ ಬರಿಬಹುದು. ಇವು ಎರಡು ಅಪೋಸಿಷನ್ ರೀ. ಎಕ್ಸೆಲ್ ಇಸ್ ಆಲ್ಸೋ ಅಪೋಸಿಷನ್ ಫಾರ್ ದ ಫ್ಲೋ ಆಫ್ ಎಸಿ, XC is also opposition for the flow of AC. ಸೊ ಎರಡು ತರದ ಯೂನಿಟ್ ಏನಪ್ಪಾ ಅಂದ್ರೆ ಓಮ್. ಇದು ಕೂಡ ಅಪೋಸಿಷನ್ ರೀ. Z ಅಂದ್ರೆ ಅದು ಕೂಡ ಅಪೋಸಿಷನ್, ಅದರದ್ದು ಯೂನಿಟ್ ಓಮ್ ರೀ ನಮಗೆ. ನೋಡ್ರಿ, ಓನ್ಲಿ ರೆಸಿಸ್ಟರ್ ಏನ್ ಅಪೋಸ್ ಮಾಡ್ತದಲ್ಲ ಅದು ರೆಸಿಸ್ಟೆನ್ಸ್. ಓನ್ಲಿ ಇಂಡಕ್ಟರ್ ಏನ್ ಅಪೋಸ್ ಮಾಡ್ತದಲ್ಲ ಅದು ಎಕ್ಸೆಲ್ ಇಂಡಕ್ಟಿವ್ ರಿಯಾಕ್ಟನ್ಸ್, ಅದು ಕೂಡ ಓಮ್ ಒಳಗೆ ಇರ್ತದೆ. ಓನ್ಲಿ ಕೆಪಾಸಿಟರ್ ಏನ್ ಅಪೋಸ್ ಮಾಡ್ತದ ನೋಡ್ರಿ, ದಟ್ ಇಸ್ ಕಾಲ್ಡ್ ಕೆಪಾಸಿಟಿವ್ ರಿಯಾಕ್ಟನ್ಸ್, ಅದು ಕೂಡ ಓಮ್ ಒಳಗೆ ಇರ್ತದೆ. ಸೊ R, XL, XC, ಆಲ್ ದೀಸ್ 3 ಆರ್ ಅಪೋಸಿಷನ್ ಟು ದ ಫ್ಲೋ ಆಫ್ AC ಓನ್ಲಿ, ಅಂಡ್ ದೇ ಆರ್ ಇನ್ ಟರ್ಮ್ಸ್ ಆಫ್ ಓಮ್ ಓನ್ಲಿ. ಇನ್ Z ಅನ್ನೋದು ಏನದಲ್ಲ, Z ಅನ್ನೋದಕ್ಕೆ ಇಂಪೆಡೆನ್ಸ್ ಅಂತ ಹೆಸರಿದೆ. ಇದು ಕೂಡ ಅಪೋಸಿಷನ್ ರೀ. ಇವನ್ ದಿಸ್ ಇಸ್ ಅಪೋಸಿಷನ್ ಟು ದ ಫ್ಲೋ ಆಫ್ AC ಓನ್ಲಿ, ಬಟ್ ನಾಟ್ ಬೈ ಒನ್ ಎಲಿಮೆಂಟ್, ಬೈ ಆಲ್ 3 ಎಲಿಮೆಂಟ್ಸ್. ಈ 3 ಕೂಡ ಏನು ಅಪೋಸ್ ಮಾಡ್ತಾವ ಅದಕ್ಕೆ ನಾವು ಇಂಪೆಡೆನ್ಸ್ ಅಂತ ಕರಿತೀವಿ. ಯೂನಿಟ್ ಆಫ್ ದಟ್ ಇಂಪೆಡೆನ್ಸ್ ಇಸ್ ಆಲ್ಸೋ Z ಓನ್ಲಿ. ಕರೆಕ್ಟ್? ಇನ್ ಎಲ್ ಸಿ ಆರ್ ಸರ್ಕ್ಯೂಟ್ ರಿಲೇಟೆಡ್ ನೋಡ್ರಿ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ನಿಮ್ಗೆ ಗೊತ್ತಿರ್ಬೇಕು, ಪವರ್ ಫ್ಯಾಕ್ಟರ್ ಅಂತ ನಾವು ಕರಿತೀವಿ. ಸೊ ಪವರ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಅದರ ಫಾರ್ಮುಲಾ ಅದ R/Z. ನೋಡ್ರಿ, ಎಲ್ ಸಿ ಆರ್ ಸರ್ಕ್ಯೂಟ್ ನಮ್ಗೆ ಸಪೋಸ್ ರಿಸೋನೆನ್ಸ್ ಒಳಗದ ಅಂತ ನಾವು ಯಾವಾಗ ಹೇಳ್ಬೋದು?
when the series LCR circuit is said to be in resonance if XL is equal to XC. XL equal to XC ಇತ್ತಪ್ಪ ಅಂದ್ರೆ ಅದು ನಮಗೆ ರೆಸೊನೆನ್ಸ್ ಒಳಗದ ಅಂತ ಅರ್ಥ. ರೆಸೊನೆನ್ಸ್ ಒಳಗಿದ್ದಾಗ ನಮಗೆ ಕರೆಂಟ್ ಮ್ಯಾಕ್ಸಿಮಮ್ ಇರ್ತದ್ರಿ, ಕರೆಂಟ್ ಮ್ಯಾಕ್ಸಿಮಮ್ ಇರ್ತದೆ ಅಂಡ್ ಇಂಪೆಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆರ್. ಅಲ್ಲಿ ಕೆಪಾಸಿಟರ್ ದಿಂದ ಅಪೋಸಿಷನ್ ಇರಂಗಿಲ್ಲ, ಇಂಡಕ್ಟರ್ ದಿಂದ ಅಪೋಸಿಷನ್ ಇರಂಗಿಲ್ಲ, ರೆಸಿಸ್ಟರ್ ದಿಂದ ಮಾತ್ರ ರೆಸಿಸ್ಟೆನ್ಸ್ ನಮಗೆ ಆಫರ್ ಆಗ್ತಿರ್ತದೆ. ದಟ್ಸ್ ವೈ ಇಂಪೆಡೆನ್ಸ್ ಎಕ್ಸೆಲ್ 0 ಆಗ್ತದೆ, ಎಕ್ಸೆಲ್ ಮೈನಸ್ ಎಕ್ಸಿ ನಮಗೆ 0 ಆಗಿಬಿಡ್ತದ್ರಿ. ಈ ಟರ್ಮ್ ನಮಗೆ ಕಂಪ್ಲೀಟ್ಲಿ 0 ಆಗ್ತದೆ, ಯಾಕಂದ್ರೆ ಇವೆರಡು ಈಕ್ವಲ್ ಅದಾವ. ಸೊ Z is equal to ನಮಗೆ R ಬರ್ತದೆ. ಸೊ ಕರೆಂಟ್ ವಿಲ್ ಬಿ ಮ್ಯಾಕ್ಸಿಮಮ್, ಅಪೋಸಿಷನ್ ವಿಲ್ ಬಿ ಸ್ಮಾಲ್, ದಟ್ ಇಸ್ ಓನ್ಲಿ ರೆಸಿಸ್ಟರ್ ವಿಲ್ ಬಿ ಅಪೋಸಿಟ್. ಅಂದ್ರೆ ರೆಸೊನೆನ್ಸ್ ಒಳಗಿದ್ದಾಗ ಸಿರೀಸ್ LCR ಸರ್ಕ್ಯೂಟ್ ನಮಗೆ ಯಾವ ತರ ಬಿಹೇವ್ ಮಾಡ್ತದಪ್ಪ ಅಂದ್ರೆ ರೆಸಿಸ್ಟರ್ ಸರ್ಕ್ಯೂಟ್, ಪ್ಯೂರ್ ರೆಸಿಸ್ಟರ್ ಸರ್ಕ್ಯೂಟ್ ತರ ನಮಗದು ಬಿಹೇವ್ ಮಾಡುತ್ತದೆ. ಇನ್ ಕೇಸ್ ನಮಗೆ ಬರೇ ಇಂಡಕ್ಟರ್ ಮತ್ತು ರೆಸಿಸ್ಟರ್ ಮಾತ್ರ ಇತ್ತಪ್ಪ ಅಂತಂದ್ರೆ LR ಸರ್ಕ್ಯೂಟ್ ಅಂತ ನಾವು ಕರಿತೀವಿ. ಅದನ್ನ ಓನ್ಲಿ ಇಂಡಕ್ಟರ್ ಅಂಡ್ ರೆಸಿಸ್ಟರ್ ಸರ್ಕ್ಯೂಟ್ ಮಾತ್ರ ಇತ್ತಪ್ಪ ಅಂದ್ರೆ ಅವಾಗ Z ಫಾರ್ಮುಲಾ ನಮ್ಗೆ ಆಗ್ತದೆ, Z is equal to root of R square plus XL square ಅಂತ ಆಗ್ತದೆ. ಇನ್ ಕೇಸ್ ಇಫ್ ದೇರ್ ಇಸ್ ಓನ್ಲಿ CR ಸರ್ಕ್ಯೂಟ್, CR ಅಂದ್ರೆ ಕೆಪಾಸಿಟರ್ ಮತ್ತು ರೆಸಿಸ್ಟರ್ ಮಾತ್ರ, ಇದು ಇಂಡಕ್ಟರ್ ಮತ್ತು ರೆಸಿಸ್ಟರ್, ಇಲ್ಲಿ ಇಂಪೆಡೆನ್ಸ್ ಫಾರ್ಮುಲಾ ನಮ್ಗೆ ಆಗ್ತದೆ ರೂಟ್ ಆಫ್ R square plus XC square ಅಂತ ನಮ್ಗೆ ಆಗ್ತದೆ. ರೈಟ್. ಇನ್ ಮೇನ್ಲಿ AC ಒಳಗೆ ನೋಡ್ರಿ, ಆಮೇಲೆ ಇದು ಪವರ್ದು ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೇಕು. ಪವರ್ ಇನ್ AC ಇಸ್ ಗಿವನ್ ಬೈ P is equal to VI cos phi ಅಂತ ನಮಗೆ ಬರ್ತದೆ. ಕರೆಕ್ಟ್, ದಿಸ್ ಇಸ್ ದ ಫಾರ್ಮುಲಾ ಆಫ್ ಪವರ್. ಆಮೇಲೆ ನೋಡ್ರಿ ಮೇನ್ಲಿ AC ಒಳಗೆ ನಮಗೆ ವೆಕ್ಟರ್ ಡಯಾಗ್ರಾಮ್ ಗೊತ್ತಿರ್ಬೇಕು. ಇದ್ರ ಮ್ಯಾಗ ನಾವು ಬಹಳಷ್ಟು ಕ್ವಶನ್ಸ್ ಗಳನ್ನ ಈಸಿಲಿ ಸಾಲ್ವ್ ಮಾಡಬಹುದು. ನೋಡ್ರಿ ಫಸ್ಟ್ ನಾ ವೋಲ್ಟೇಜ್ ಗಳನ್ನ ಬರಿತೀನಿ. ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್ ನ ಇಲ್ಲೇ ತಗೋತೀನಿ, ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್, ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್. ಇನ್ನು ಅಪೋಸಿಷನ್ಸ್ ಗಳನ್ನ ಕೂಡ ನೀವು ಇಲ್ಲಿ ಇಂಡಿಕೇಟ್ ಮಾಡಬಹುದು. ವೋಲ್ಟೇಜ್ ಏನ್ ತಗೊಂಡಿದ್ದೀನಿ ಅದ್ರ ಜಾಗದಾಗ ನಾ ಅಪೋಸಿಷನ್ ತಗೋತೀನಿ. ಇಲ್ಲಿ ಅಪೋಸಿಷನ್ ರೆಸಿಸ್ಟೆನ್ಸ್, ಇಲ್ಲಿ ಅಪೋಸಿಷನ್ XL, ಇಲ್ಲಿ ಅಪೋಸಿಷನ್ XC ಅಂತ ನಾ ತಗೋತೀನಿ. ಕರೆಂಟ್ ಏನದ ಆ ಕರೆಂಟ್ ನಮಗೆ ಯಾವಾಗೋ X ಆಕ್ಸಿಸ್ ಮ್ಯಾಗ ನಾವು ತಗೋಬೇಕು. ಕರೆಕ್ಟ್. ಸೊ ಈಗ ಸಪೋಸ್ ನಮಗೆ ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಗ್ರೇಟರ್ ದೆನ್ ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್ ಇತ್ತು, ಅಥವಾ XL is greater than XC ಇತ್ತಪ್ಪ ಅಂತಂದ್ರೆ, XL is greater than XC ಇತ್ತಪ್ಪ ಅಂತಂದ್ರೆ then it indicates that it is inductor dominant circuit. ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಗ್ರೇಟರ್ ದೆನ್ ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್, ಅಥವಾ XL is greater than XC ಅಂತಂದ್ರೆ ಇಂಡಕ್ಟರ್ ಡಾಮಿನೆಂಟ್ ಕೆಪಾಸಿಟರ್ ಸರ್ಕ್ಯೂಟ್ ಅಂದಂಗ್ರಿ. ಇಂಡಕ್ಟರ್ ಡಾಮಿನೆಂಟ್ ಸರ್ಕ್ಯೂಟ್ ಅಂದ್ರೆ ಏನ, ಅಲ್ಲಿ ನಮಗೆ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಅಂತ ಗೊತ್ತಿರಬೇಕು. ಇಂಡಕ್ಟರ್ ಡಾಮಿನೆಂಟ್ ಇತ್ತಂದ್ರೆ ಇಂಡಕ್ಟರ್ ಏನ್ ಹೇಳ್ತದೆ ಅದನ್ನ ಕೇಳಬೇಕು. ಇಂಡಕ್ಟರ್ ಏನ್ ಹೇಳ್ತದ್ರಿ, ಇಂಡಕ್ಟರ್ ಟೆಲ್ಸ್ ದಟ್ ವೋಲ್ಟೇಜ್ ಲೀಡ್ಸ್ ಕರೆಂಟ್. ರೈಟ್. ಸೊ ವೋಲ್ಟೇಜ್ ಲೀಡ್ಸ್ ಕರೆಂಟ್, ಇಲ್ಲಿ ನಮಗೆ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಅಂತ ನಾವು ಹೇಳ್ತೀವಿ. ಇನ್ ಕೇಸ್ ಸಪೋಸ್ ನಮಗೆ VL is less than VC ಇತ್ತು, ಅಥವಾ XL is less than XC ಇತ್ತು ಅಂತಂದ್ರೆ ಇಲ್ಲಿ ನಮಗೆ ಏನಾಗ್ತದೆ, ಇಲ್ಲಿ ನಮಗೆ ಏನಾಗ್ತದಪ್ಪ ಅಂದ್ರೆ ಇದು ಕೆಪಾಸಿಟರ್ ಡಾಮಿನೆಂಟ್ ಸರ್ಕ್ಯೂಟ್ ಅಂದಂಗ್ರಿ. ಕೆಪಾಸಿಟರ್ ಡಾಮಿನೆಂಟ್ ಸರ್ಕ್ಯೂಟ್ ಅಂದ್ರೆ ಏನ, ಕರೆಂಟ್ ಲೀಡ್ಸ್ ವೋಲ್ಟೇಜ್ ಅಂತ ಮೀನಿಂಗ್ ಆಗ್ತದೆ. ರೈಟ್. ಸೊ ಕರೆಂಟ್ ಲೀಡ್ಸ್ ವೋಲ್ಟೇಜ್. ಬಟ್ ಇಲ್ಲೇನ ಇವು ಎರಡೂ ಕೇಸ್ ಒಳಗೆ ನಮಗೆ ಫೇಸ್ ಡಿಫರೆನ್ಸ್ ಲೆಸ್ ದನ್ 90 ಡಿಗ್ರಿ ಇರ್ತದ್ರಿ. ಇಟ್ ವಿಲ್ ನಾಟ್ ಬಿ ಈಕ್ವಲ್ ಟು 90 ಡಿಗ್ರಿ. ಪ್ಯೂರ್ ಇಂಡಕ್ಟರ್ ಮತ್ತು ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ಏನಿರ್ತದೆ ಅಲ್ಲಿ ಮಾತ್ರ ನಮಗೆ ಫೇಸ್ ಡಿಫರೆನ್ಸ್ 90 ಇರ್ತದ್ರಿ. ಈ ಕೇಸ್ ಒಳಗೆ LCR ಸರ್ಕ್ಯೂಟ್ಸ್ ಒಳಗೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಫೇಸ್ ಡಿಫರೆನ್ಸ್ ಲೆಸ್ ದನ್ 90 ಡಿಗ್ರಿ ಇರ್ತದೆ. ರೈಟ್. ಸೊ ಈಗ ನಾವು ಫಸ್ಟ್ ಕೇಸ್ ತಗೊಂಡು VL is greater than VC ಅಥವಾ XL is greater than XC ಅಂತೇಳಿ. ಸೊ ಅವಾಗ ಏನಾಗ್ತದೆ, VL ಮತ್ತು VC ಎರಡು ಒಂದೇ ಲೈನ್ ಮ್ಯಾಗ ಇರೋದ್ರಿಂದ ಇವೆರಡು ತರದ ರಿಸಲ್ಟೆಂಟ್ ನಮಗೆ ಇಲ್ಲಿ ಬರ್ತದ್ರಿ. ಐ ವಿಲ್ ಕಾಲ್ ಇಟ್ ಆಸ್ VL minus VC. ಇದು ವೋಲ್ಟೇಜ್ ಆಯ್ತು. ಅಪೋಸಿಷನ್ ಟರ್ಮ್ದಾಗ ಆದ್ರೆ ಅದು ನಮ್ಗೆ ಏನಾಗ್ತದಪ್ಪ ಅಂದ್ರೆ XL minus XC ಅಂತ ಆಗ್ತದ್ರಿ. ರೈಟ್. ಅಂಡ್ ಹಿಯರ್ ವಿಲ್ ಬಿ ದ ಟೋಟಲ್ ವೋಲ್ಟೇಜ್. ಇಲ್ಲಿ ಟೋಟಲ್ ವೋಲ್ಟೇಜ್ ಅಥವಾ ಟೋಟಲ್ ಅಪೋಸಿಷನ್ ಆಫ್ Z ಅಂತ ಏನ್ ಕರಿತೀವಿ ಅದು ಇಲ್ಲಿ ಇರ್ತದೆ. ಅಂಡ್ ದಿಸ್ ಇಸ್ ಪೈ. ಇದು ನಮಗೆ ಪೈ ರೀ, ಫೇಸ್ ಡಿಫರೆನ್ಸ್. ರೈಟ್. ಸೊ ಇದು ಕರೆಂಟ್ ಅದ, ಇದು ವೋಲ್ಟೇಜ್ ಅದ, ಎರಡು ತರ ಫೇಸ್ ಡಿಫರೆನ್ಸ್ ನಮಗೆ ಪೈ ಅಂತದ. ರೈಟ್. ಸೊ ಫೈನಲಿ ವಿ ಗಾಟ್ ಟು ನೋ ಅಬೌಟ್ ದೀಸ್ ಮೆನಿ ಥಿಂಗ್ಸ್. ಇಷ್ಟು ನಮಗೆ ಗೊತ್ತಾಯ್ತು. ಇನ್ನು ಇದು ಬಿಟ್ಟರೆ ನೋಡ್ರಿ ಲಾಸ್ಟ್ ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರ್ದು ಒಂದೇ ಒಂದು ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ರೀ. ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ. T is equal to, we write it as VS divided by VP is equal to NS divided by NP. NS divided by NP is equal to IP divided by IS. ಟ್ರಾನ್ಸ್ಫಾರ್ಮರ್ ಒಳಗೆ ನಮಗೆ ಟ್ರಾನ್ಸ್ಫಾರ್ಮರ್ ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡ್ತದೆ. ಟ್ರಾನ್ಸ್ಫಾರ್ಮರ್ಗೆ ಎರಡು ಕಾಯಿಲ್ಸ್ ಇರ್ತಾವ್ರಿ, ಪ್ರೈಮರಿ ಕಾಯಿಲ್ ಅಂಡ್ ಸೆಕೆಂಡರಿ ಕಾಯಿಲ್. ಸೊ ಪ್ರೈಮರಿ ನೋಡ್ರಿ ಸೆಕೆಂಡರಿ ವೋಲ್ಟೇಜ್ ಬೈ ಪ್ರೈಮರಿ ವೋಲ್ಟೇಜ್, ಸೆಕೆಂಡರಿ ನಂಬರ್ ಆಫ್ ಟರ್ನ್ಸ್ ಡಿವೈಡೆಡ್ ಬೈ ಪ್ರೈಮರಿ ನಂಬರ್ ಆಫ್ ಟರ್ನ್ಸ್, ಪ್ರೈಮರಿ ಕರೆಂಟ್ ಬೈ ಸೆಕೆಂಡರಿ ಕರೆಂಟ್. ಇವೆರಡು ಸೆಕೆಂಡರಿ ಬೈ ಪ್ರೈಮರಿ ಅದಾವ, ಇದು ಮಾತ್ರ ಪ್ರೈಮರಿ ಬೈ ಸೆಕೆಂಡರಿ ಅದ ರೀ. ರೈಟ್. ಇದು ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ. ಇನ್ನು ನೋಡ್ರಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಇತ್ತಪ್ಪ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ವಿಲ್ ಬಿ ಗ್ರೇಟರ್ ದನ್ 1. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇದ್ರೆ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ವಿಲ್ ಬಿ ಲೆಸ್ ದನ್ 1. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಒಳಗೆ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ವಿಲ್ ಬಿ ಗ್ರೇಟರ್ ದನ್ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಒಳಗ್ರಿ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ವಿಲ್ ಬಿ ಲೆಸ್ ದನ್ ನಂಬರ್ ಆಫ್ ಟರ್ನ್ಸ್ in primary. Right. ಇಷ್ಟು ನಮಗೆ ಗೊತ್ತಿರಬೇಕು. ಸೊ ದಿಸ್ ಆಲ್ ಅಬೌಟ್ ದ ಫಾರ್ಮುಲಾಸ್ ಆಫ್ AC. ಇವು ನಿಮಗೆ ಇಷ್ಟು ನೆನಪಿರಬೇಕು, ಇವು ಗೊತ್ತಿರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಸಾಲ್ವ್ ದ ಕ್ವೆಶ್ಚನ್ಸ್. ಓಕೆ, ಲೆಟ್ ಅಸ್ ಗೋ ಟು ದ ಫಸ್ಟ್ ಕ್ವೆಶ್ಚನ್. ದೆನ್ ನೋಡ್ರಿ ಇಲ್ಲಿ ಏನು ಹೇಳಿದಾರೆ, ಟ್ರಾನ್ಸ್ಫಾರ್ಮರ್ ಬಗ್ಗೆ ಇನ್ನೊಂದು ಪಾಯಿಂಟ್ ನ ಹೇಳ್ಬೇಕಾ, ಆ ಪಾಯಿಂಟ್ ನಮ್ಗೆ ಇಲ್ಲಿ ಡೈರೆಕ್ಟ್ಲಿ ಗೊತ್ತಾಗ್ತದೆ. ನೋಡ್ರಿ, an ideal transformer has turns ratio of 10. ಟರ್ನ್ ದ ರೇಷಿಯೋ ಕೊಟ್ಟಿದ್ದಾನೆ. when the primary is connected to 220 volt 50 hertz AC source, the power output ಪವರ್ ಕೇಳ್ತಾರೆ. ನೋಡ್ರಿ ಯಾವಾಗ ಐಡಿಯಲ್ ಅಂತ ವರ್ಡ್ ಬರ್ತದೆ,
when ideal transformer is given. ನೋಡ್ರಿ ideal transformer ಅಂತ ಬಂತಪ್ಪ ಅಂದ್ರೆ only for ideal transformer ರೀ. ideal transformer ಅಂತ ಬಂತಪ್ಪ ಅಂತಂದ್ರೆ there will be no power loss. ನಮ್ಗೆ ಡೈರೆಕ್ಟ್ಲಿ ಏನಾಗ್ತದಪ್ಪ ಅಂತಂದ್ರೆ input power will be equal to output power. Input power will be equal to output power. This is only in case of ideal transformer. Ideal transformer ಇರಲಿಲ್ಲ ಅಂತಂದ್ರೆ ಅವಾಗ ಇವೆರಡು ನಮಗೆ ಈಕ್ವಲ್ ಇರಂಗಿಲ್ಲ ರೀ. ಔಟ್ಪುಟ್ ಪವರ್ ವಿಲ್ ಬಿ ಲೆಸ್ ದೆನ್ ಇನ್ಪುಟ್ ಪವರ್. ಆನಂತರ ನಮಗಲ್ಲೇ ನೀವು ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಯೂಸ್ ಮಾಡ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ನಮಗೆ ಏನ್ ಕೇಳ್ತಾರೆ ರೀ, ಔಟ್ಪುಟ್ ಪವರ್ ಕೇಳ್ದ ನಾವು. ಈಸ್ ಆಸ್ಕಿಂಗ್ ಅಸ್ ದ ಔಟ್ಪುಟ್ ಪವರ್. ಆಮೇಲೆ ಏನ್ ಕ್ವೆಶನ್ ಆಪ್ಷನ್ಸ್ ಏನ್ ಕೊಟ್ಟ ನೋಡ್ರಿ, 10 times ದ ಪವರ್ ಇನ್ಪುಟ್, 1/10 of the power input equal to power input ಅಥವಾ 0. ಸೊ ಐಡಿಯಲ್ ಅಂತ ವರ್ಡ್ ಬಂದಾಗ ನಿಮಗೆ ತಲೆ ಒಳಗೆ ಇರಬೇಕು ಇನ್ಪುಟ್ ಪವರ್ ಇಸ್ ಈಕ್ವಲ್ ಟು ಔಟ್ಪುಟ್ ಪವರ್ ಅನ್ನೋದು ಗೊತ್ತಿರಬೇಕು, ರೈಟ್? ದಟ್ಸ್ ವೈ ಔಟ್ಪುಟ್ ಪವರ್ ಏನಿರ್ತದಲ್ಲ ದಟ್ ವಿಲ್ ಬಿ ಈಕ್ವಲ್ ಟು ಇನ್ಪುಟ್ ಪವರ್. ಸೊ ಆಪ್ಷನ್ ನಂಬರ್ ಸಿ ನಮಗೆ ಕರೆಕ್ಟ್ ಆಗ್ತದೆ, ಓನ್ಲಿ ಫಾರ್ ಐಡಿಯಲ್ ಟ್ರಾನ್ಸ್ಫಾರ್ಮರ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ ನೋಡ್ರಿ, ಇನ್ ಸೀರೀಸ್ LCR ಸರ್ಕ್ಯೂಟ್ ಅಟ್ ರೆಸೋನೆನ್ಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್ ಇಸ್. ನೋಡ್ರಿ ರೆಸೋನೆನ್ಸ್ ಅಂದಾರಿ. ಸೊ ರೆಸೋನೆನ್ಸ್ ಒಳಗೆ ಸರ್ಕ್ಯೂಟ್ ಇದ್ದಾಗ ನಾವು ಆಲ್ರೆಡಿ ಹೇಳಿದೀವಿ Z XL ಮತ್ತು XC ನಮಗೆ ಈಕ್ವಲ್ ಇರ್ತಾವ ಅಂತ ಹೇಳಿ. XL ವಿಲ್ ಬಿ ಈಕ್ವಲ್ ಟು XC ಅಂಡ್ Z ವಿಲ್ ಬಿ ಈಕ್ವಲ್ ಟು R ಅಂತ ಹೇಳಿ. ಅಂದ್ರೆ ರೆಸೋನೆನ್ಸ್ ಒಳಗೆ ಇದ್ದಾಗ ಇದು ಪ್ಯೂರ್ ರೆಸಿಸ್ಟರ್ ಸರ್ಕ್ಯೂಟ್ ತರ ಆಕ್ಟ್ ಮಾಡ್ತದ ಅಂತ ನಾವು ಆಲ್ರೆಡಿ ಹೇಳಿದ್ವಿ. ವೆನ್ ಎವರ್ ಇಟ್ ಇಸ್ ಇನ್ ರೆಸೋನೆನ್ಸ್ ಅವಾಗ ಇಂಡಕ್ಟರ್ ಕೆಲಸ ಮಾಡ್ತಿರಂಗಿಲ್ಲ, ಕೆಪಾಸಿಟರ್ ಕೆಲಸ ಮಾಡ್ತಿರಂಗಿಲ್ಲ, ರೆಸಿಸ್ಟರ್ ಮಾತ್ರ ಕೆಲಸ ಮಾಡ್ತಿರ್ತದೆ. ಹೀಗಾಗಿ ಅದು ಪ್ಯೂರ್ ರೆಸಿಸ್ಟರ್ ಸರ್ಕ್ಯೂಟ್ ಆಗಿ ಆಕ್ಟ್ ಮಾಡ್ತದ್ರಿ. ಪ್ಯೂರ್ ರೆಸಿಸ್ಟರ್ ಸರ್ಕ್ಯೂಟ್ ಇತ್ತಪ್ಪ ಅಂದ್ರೆ ವಿ ನೋ ವೆರಿ ವೆಲ್ ಪ್ಯೂರ್ ರೆಸಿಸ್ಟರ್ ಸರ್ಕ್ಯೂಟ್ ಒಳಗೆ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್ ನಮ್ಗೆ ಎಷ್ಟದ 0 ಅದ, ಕರೆಕ್ಟ್? ದಟ್ಸ್ ವೈ ಇವ್ರು ನಮಗೆ ರೆಸೋನೆನ್ಸ್ ಒಳಗೆ ಇರುವಂತಹ ಸರ್ಕ್ಯೂಟ್ ಪವರ್ ಫೇಸ್ ಡಿಫರೆನ್ಸ್ ಕೇಳಿದಾರೆ. ದಟ್ಸ್ ವೈ ಇಟ್ ಹ್ಯಾಸ್ ಟು ಬಿ 0. ಆಪ್ಷನ್ ಇ ಕರೆಕ್ಟ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಮಗೆ ಏನದೆ, ಇನ್ ಸೀರೀಸ್ LCR ಸರ್ಕ್ಯೂಟ್ ರೆಸಿಸ್ಟೆನ್ಸ್ ನಮಗೆ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್ ಗಿವನ್ ಅದ, ಕೆಪಾಸಿಟೆನ್ಸ್ ಇಸ್ ಗಿವನ್, ಒಮೆಗಾ ನಮಗೆ ಕೊಟ್ಟಿದ್ದಾರೆ. ದೆನ್ ಇಂಪೆಡೆನ್ಸ್ ಆಫ್ ದ ಸರ್ಕ್ಯೂಟ್ ಇಸ್, ಇಂಪೆಡೆನ್ಸ್ ಆಫ್ ದ ಸರ್ಕ್ಯೂಟ್ ಅಂತಂದ್ರೆ ನೀವು Z ಫೈಂಡ್ ಮಾಡಬೇಕು. Z ದ ಫಾರ್ಮುಲಾ ಏನ್ರಿ, Z ಇಸ್ ಈಕ್ವಲ್ ಟು ರೂಟ್ ಆಫ್ R² ಪ್ಲಸ್ XL, R² ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. ಸೊ ನಿಮಗೆ ಇಲ್ಲೇ Z ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ XL ಬೇಕು, XC ಬೇಕು. ಓಕೆ, XL ಅಂದ್ರೆ ಏನ್ರಿ, XL ಅಂತಂದ್ರೆ ನಾವು ಆಲ್ರೆಡಿ ಫಾರ್ಮುಲಾ ಬರ್ಕೊಂಡಿದ್ವಿ, ಒಮೆಗಾ ಇಂಟು L. XC ಅಂತಂದ್ರೆ ಏನ್ರಿ, XC ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಒಮೆಗಾ ಇಂಟು C, ರೈಟ್? ಒಮೆಗಾ ನಮಗೆ ಎಷ್ಟು ಗಿವನ್ ಅದ, ಹೌ ಮಚ್ ಇಸ್ ಒಮೆಗಾ, ದಟ್ ಇಸ್ 1000, ರೈಟ್? 1000. ಹೌ ಮಚ್ ಇಸ್ L, L is 0.9, ರೈಟ್? ಸೊ 0.9 ಇಂಟು 1000 ಅಂದ್ರೆ ಇದು ಎಷ್ಟು ಆಗ್ತದ್ರಿ, ಇಟ್ ವಿಲ್ ಬಿ 900. ಸೊ 900 ಓಮ್ ಅಂತ ನಾ ಬರೀತೀನಿ XL. ಇನ್ XC ನೋಡ್ರಿ, XC is equal to 1 divided by omega. Omega is 1000 into XC ನಮಗೆ ಎಷ್ಟು ಅದರಿ, XC is 2 microfarad. ಮೈಕ್ರೋ ಅಂದ್ರೆ 10⁻⁻6 ರೀ, ಕರೆಕ್ಟ್? ಸೊ ಈ 10⁻⁻6 ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ 10⁻+6 ಆಗ್ತದೆ, ಡಿವೈಡೆಡ್ ಬೈ ಇದು 1000 ಅಂದ್ರೆ ನಾನು 10⁻³ ಅಂತ ತಗೋತೀನಿ, 1/2. ಸೊ 10⁻³ 10⁻³ ಇದ್ರಾಗಿಂದ ಹೋಯ್ತೆ. ಇಲ್ಲಿ ನಮಗೂ ಏನು ಉಳಿತಪ್ಪ ಅಂದ್ರೆ 10⁻³ ಉಳಿತ ಡಿವೈಡೆಡ್ ಬೈ 2. ಸೊ ಈಗ ನಾ ಇದನ್ನ ಏನಂತ ಬರಿಬಹುದಪ್ಪ ಅಂತಂದ್ರೆ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, 10 into 10⁻² ಅಂತ ನಾ ಬರಿಬಹುದು, ಡಿವೈಡೆಡ್ ಬೈ 2, ರೈಟ್? ಸೊ 2 1s 2 5s ಹೋಯ್ತೆ. ಸೊ ಇದು ನಮಗೆ ಬಂತ 500 ಓಮ್ ಅಂತ ಹೇಳಿ. Which one? XC. So we got the values of XL as well as XC. Now substitute it in the value of Z, in the formula of Z, you will get the value of Z. R², R ಎಷ್ಟದ 300. ಸೊ 300 ಅಂದ್ರೆ ನೀವು ಅದನ್ನ ಏನಂತ ಬರಿಬಹುದು, 3 into 10⁻² ಅಂತ ಬರಿಬಹುದು. ಇದರದ ಸ್ಕ್ವೇರ್ ರೀ. ಸೊ 3² will be 9, 9 into 10², ಇದರದ ಸ್ಕ್ವೇರ್ ಅಂದ್ರೆ ನಮಗೆ 10⁻⁴ ಆಗ್ತದೆ ರೀ, ರೈಟ್? ಪ್ಲಸ್ XL minus XC whole square. XL minus XC 900 minus 500 400. 400 ಅಂದ್ರೆ ನೀವು ಅದನ್ನ ಬರಿಬಹುದು 4 into 10⁻² ಅಂತೇಳಿ ಹೋಲ್ ಸ್ಕ್ವೇರ್ ಅಂತೇಳಿ. ಸೊ ಇದು ನಮ್ಗೆ ಏನಾಗ್ತದೆ 16 into 10⁻⁴ ಅಂತ ಆಗ್ತದೆ, ಕರೆಕ್ಟ್? ಸೊ ಈಗ ನಾನು ಇಲ್ಲೇ 9 plus 16 ನ ಸ್ಕ್ವೇರ್ ರೂಟ್ ಒಳಗೆ ಇಟ್ಕೋತೀನಿ, 10⁻⁴ ನ ಸ್ಕ್ವೇರ್ ರೂಟ್ ಹೊರಗೆ ತೆಗೆದ್ರೆ 10⁻² ಆಗ್ತದೆ ರೀ, 10⁻². ಸೊ 9 plus 16 is 25. 25 ರೂಟ್ ಅಂದ್ರೆ ಎಷ್ಟು ರೀ, 5 ರೀ. ಸೊ 5 into 10⁻², ಅಥವಾ ನೀವು ಇದನ್ನ ಏನಂತ ಬರಿಬಹುದು 500 ಓಮ್ ಅಂತ ನೀವು ಬರಿಬಹುದು, 500 ಓಮ್. So this much will be the impedance. Which option is correct then? Option A is the right option. Okay, let us go to the next question. 2021 ಒಳಗಿನ question ಅದ. ಇಲ್ಲಿ ನೋಡ್ರಿ, what will be the reading in the voltmeter and ammeter in the circuit? ನೋಡ್ರಿ, AC source ನಮಗೆ ಇಲ್ಲದ. This is the AC source, correct? ಅಂದ್ರೆ ಬ್ಯಾಟರಿ ಅಂದಂಗ್ರಿ. ಇನ್ನ ನೋಡ್ರಿ, R resistor ಇಲ್ಲದ, ಇಂಡಕ್ಟರ್ ಇಲ್ಲದ, ಕೆಪಾಸಿಟರ್ ಇಲ್ಲದ. ನಮಗೆ ವೋಲ್ಟ್ ಮೀಟರ್ ಮತ್ತು ಅಮ್ಮೀಟರ್ ರೀಡಿಂಗ್ ಕೇಳತ್ತಾರ್ರಿ. ಈಗ ಸ್ವಲ್ಪ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿದ್ರೆ, ಸರ್ಕ್ಯೂಟ್ ಅಂತೇಳಿ ಬಂದಾಗ, ಎ ಸಿ ಕ್ವೆಶನ್ಸ್ ಸರ್ಕ್ಯೂಟ್ ಬಂದಾಗ ನೀವು ಫಸ್ಟ್ ಯಾವ್ದ್ರ ಮೇಲೆ ಕಣ್ಣಿಡ್ಬೇಕಪ್ಪ ಅಂತಂದ್ರೆ XL ಮತ್ತು XC ನೋಡ್ಕೋಬೇಕು. ಇಫ್ XL ಅಂಡ್ XC ಆರ್ ಸೇಮ್, ದೆನ್ ಇಟ್ ಇಸ್
ರೆಸೋನೆಂಟ್ ಸರ್ಕಿಟ್ ಅನ್ನಂಗ್ರಿ. ರೆಸೋನೆಂಟ್ ಸರ್ಕಿಟ್ ಅಂದ್ರೆ ಎಕ್ಸೆಲ್ ಮತ್ತೆ ಎಕ್ಸಿ ಇವೆರಡೂ ನೀವು ಬಿಟ್ಟು ಬಿಡಬಹುದು, ಎಕ್ಸೆಲ್ ಬಿಡಬಹುದು, ಎಕ್ಸೆನು ಬಿಟ್ಟು ಬಿಡಬಹುದು ಅನ್ನಂಗ್ರಿ. ಇವೆರಡು ಎಲಿಮೆಂಟ್ಸ್ ಅಲ್ಲಿ ಇಲ್ಲ ಅಂತ ಹೇಳಿ ನೀವು ತಿಳ್ಕೊಂಡ್ರು ಓಕೆ, ಕರೆಕ್ಟ್. ಸೊ ಇದು ನೋಡ್ರಿ ಎರಡು 4 ಓಮ್ ಅದಾವ ಅಂದ್ರೆ ಇದು ರೆಸೋನೆನ್ಸ್ ಸರ್ಕಿಟ್ ಒಳಗೆ ರೆಸೋನೆಂಟ್ ಸರ್ಕಿಟ್ ಅನ್ನಂಗ್ರಿ. ಸಿರೀಸ್ LCR ಸರ್ಕಿಟ್ ರೆಸೋನೆಂಟ್ ಸರ್ಕಿಟ್ ಅನ್ನಂಗ್ರಿ. ಸೊ ಈಗ ನೋಡ್ರಿ ಈಗ ಏನಾಗ್ತಾವಪ್ಪ ಅಂತಂದ್ರೆ ಎಕ್ಸೆಲ್ ಮತ್ತೆ ಎಕ್ಸಿ ಎರಡು ಈಕ್ವಲ್ ಇದ್ದು ಅಂದ್ರೆ ಇದರಿಂದನೂ ಏನು ಅಪೋಸಿಷನ್ ಆಫರ್ ಆಗ್ತಿರಂಗಿಲ್ಲ, ಇದರಿಂದನೂ ಏನು ಅಪೋಸಿಷನ್ ಆಫರ್ ಆಗ್ತಿರಂಗಿಲ್ಲ, ಇದು ಏನು ಕೆಲಸ ಮಾಡ್ತಿರಂಗಿಲ್ಲ, ಇದು ಏನು ಕೆಲಸ ಮಾಡ್ತಿರಂಗಿಲ್ಲ, ಇದು ಮಾತ್ರ ನಮಗೆ ಅಪೋಸಿಷನ್ ಆಫರ್ ಮಾಡ್ತಿರ್ತದ್ರಿ, ಕರೆಕ್ಟ್. ಸೊ ಇಲ್ಲೇ ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನು ಅಪೋಸ್ ಮಾಡುವಂತ ಕೆಲಸ ನಮಗೆ ರೆಸಿಸ್ಟರ್ ದಿಂದ ಮಾತ್ರ ಆಗ್ತಿರ್ತದೆ. ದೇರ್ ಇಸ್ ನೋ ಅಪೋಸಿಷನ್ ಹಿಯರ್, ದೇರ್ ಇಸ್ ನೋ ಅಪೋಸಿಷನ್ ಹಿಯರ್. ಅಂದ್ರೆ ಇವೆರಡು ಆಸ್ ಗುಡ್ ಆಸ್ ವೈರ್ ಅಂದಂಗ್ರಿ, ರೈಟ್, ಆಸ್ ಗುಡ್ ಆಸ್ ವೈರ್. ಸೊ ಹಿಂಗಾಗಿ ಇವ್ ಎರಡೂ ನಮಗೆ ಅಪೋಸಿಷನ್ ಇರದೇ ಇದ್ರೆ ಇಲ್ಲಿ ನಮಗೆ ವೋಲ್ಟೇಜ್ ಡ್ರಾಪ್ ಆಗುದಿಲ್ರಿ. ವೋಲ್ಟೇಜ್ ಅಕ್ರಾಸ್ ದಿಸ್ ವಿಲ್ ಆಲ್ಸೋ ಬಿ ಝೀರೋ, ವೋಲ್ಟೇಜ್ ಅಕ್ರಾಸ್ ದಿಸ್ ವಿಲ್ ಆಲ್ಸೋ ಬಿ ಝೀರೋ, ಕರೆಕ್ಟ್. ಅಂದ್ರೆ ಈಗ ಇದು ಒಂಥರ ಹೆಂಗ್ರಿ, ಈಗ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಇದು ರೆಸಿಸ್ಟರ್ ಅದ, ಇದು ಕೆಪಾಸಿಟರ್ ಅದ, ಇದು ನಮಗೆ ಇಂಡಕ್ಟರ್ ಅದ್ರಿ, ದಿಸ್ ಇಸ್ ಇಂಡಕ್ಟರ್. ಇದಕ್ಕೆ ನಾವು ಒಂದು 100 ವೋಲ್ಟ್ ಏನಾದ್ರು ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ 100 ವೋಲ್ಟ್ ಏನಾದ್ರು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಇನ್ ಕೇಸ್ ಮೂರು ನಮಗೆ ಆಕ್ಟಿವ್ ಇದ್ದಪ್ಪ, ರೆಸೋನೆನ್ಸ್ ಒಳಗೆ ಇರ್ಲಿಲ್ಲ, ಮೂರು ನಮ್ಗೆ ಕೆಲಸ ಮಾಡತ್ತಿದ್ದು ಅಂದ್ರೆ ಈ 100 ಇದ್ದದ್ದು ನಮಗೆ ಬ್ರೇಕ್ ಆಗ್ಬೋದ್ರಿ. 20 ವೋಲ್ಟ್, 60 ವೋಲ್ಟ್, ಓಕೆ. ಸೊ 20 ವೋಲ್ಟ್ ಈ ತರ ನಮ್ಗೆ ಇದೇನೋ ಒಂದು 3 ರೇಷೋದಾಗ ನಮಗೆ ಅದು ಬ್ರೇಕ್ ಆಗ್ಬೋದು. ಬಟ್ ಏನಾಗಿತ್ರಿ ಇಲ್ಲಿ ರೆಸೋನೆನ್ಸ್ ಸರ್ಕಿಟ್ ಇರೋದ್ರಿಂದ ಇವೆರಡು ಕೆಲಸ ಮಾಡ್ತಿರಂಗಿಲ್ಲ, ಇವೆರಡು ನಾವು ಬಿಟ್ಟ ಬಿಡ್ಬೇಕ್ರಿ. ಸೊ ಇವೆರಡು ನಾವು ಬಿಟ್ವಿ ಅಂತಂದ್ರೆ ಅವ್ ಎರಡು ಆಸ್ ಗುಡ್ ಆಸ್ ವೈರ್ ಅಂದಂಗ್ರಿ. ಅವೆರಡು ಈಗ ನಮ್ಗೆ ಆಸ್ ಗುಡ್ ಆಸ್ ವೈರ್ ಅಂದಂಗ್ರಿ. ಇದು 100 ವೋಲ್ಟ್ ಅದ. ಸೊ ಆ ಕಂಪ್ಲೀಟ್ 100 ವೋಲ್ಟ್ ಯಾವ್ದಕ್ಕೆ ಅಪ್ಲೈ ಆಗ್ಬೇಕು ಹಂಗಾರ, ಆ ಕಂಪ್ಲೀಟ್ 100 ವೋಲ್ಟ್ ನಮ್ಗೆ ರೆಸಿಸ್ಟರ್ ಮಾತ್ರ ಅಪ್ಲೈ ಆಗ್ಬೇಕ್ರಿ, ರೈಟ್. ದೇರ್ ವಿಲ್ ಬಿ ನೋ ವೋಲ್ಟೇಜ್ ಅಕ್ರಾಸ್ ದಿಸ್ ಆಸ್ ವೆಲ್ ಆಸ್ ದಿಸ್. ಹಂಗಾದ್ರೆ ಇಲ್ಲಿ ನಮ್ಗೆ ವೋಲ್ಟೇಜ್ ನಾವ್ ಈಗ ಒಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ಕೊಂಡ್ರೆ ಈಗ ನೋಡ್ರಿ ಇಲ್ಲಿ ಕೆಪಾಸಿಟರ್ ಮತ್ತೆ ಇಂಡಕ್ಟರ್ ನ ಏನಾದ್ರು ಒಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ಕೊಂಡ್ರೆ ಈ ವೋಲ್ಟ್ ಮೀಟರ್ ಎಷ್ಟು ವೋಲ್ಟೇಜ್ ತೋರ್ಸಪ್ಪ ಅಂದ್ರೆ 60 + 20 80 ವೋಲ್ಟ್ ಅಂತ ತೋರಿಸತ್ರಿ. 80 ವೋಲ್ಟ್ ಹೆಂಗ, ಯಾಕಂದ್ರೆ ಇತರದ್ದು ವೋಲ್ಟೇಜ್ 60, ಇತರದ್ದು ವೋಲ್ಟೇಜ್ 20, ಸೊ 80 ವೋಲ್ಟ್ ತೋರಿಸ್ತದೆ. ಈಗ ಅವೆರಡು ನಮಗೆ ಕೆಲಸಕ್ಕೆ ಇಲ್ರಿ, ಕೆಲಸಕ್ಕೆ ಇಲ್ಲ ಅಂದ್ಮೇಲೆ ಇಲ್ಲಿ ವೋಲ್ಟೇಜ್ ಎಷ್ಟು ತೋರಿಸ್ಬೇಕದ, 0 ತೋರಿಸ್ಬೇಕ್ರಿ. ಸೊ ದೇರ್ ಇಸ್ ನೋ ವೋಲ್ಟೇಜ್ ಅಕ್ರಾಸ್ ದೀಸ್ ಬೋತ್. ಸೊ ವೋಲ್ಟೇಜ್ ನಮಗೆ 0 ಆಯ್ತು. ವೋಲ್ಟೇಜ್ 0 ಅಂದ್ರೆ ನಮಗೆ ಫಸ್ಟ್ ಆಪ್ಷನ್ ಹೋಯ್ತು, ಸೆಕೆಂಡ್ ಆಪ್ಷನ್ ಹೋಯ್ತು, ಸಾರಿ ಥರ್ಡ್ ಆಪ್ಷನ್ ಹೋಯ್ತು. ಬಿ ಮತ್ತೆ ಡಿ ಎರಡು ಉಳಿದ್ರಿ. ಇನ್ನು ನಾವು ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕರೆಂಟ್ ಅಂದ್ರೆ ನೋಡ್ರಿ, ಕರೆಂಟ್ ಅಂದ್ರೆ ನಮ್ಗೆ ಮೊದಲಿಂದನೂ ಗೊತ್ತದೆ ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಅಂತ ಹೇಳಿ. ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದಿರಿ 90 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟದ 45. ಸೊ 45 ಡಬಲ್ ನಮಗೆ 90 ರೀ. ಸೊ ಕರೆಂಟ್ ಎಷ್ಟು ಬಂತ 2 ಆಂಪಿಯರ್. ವೋಲ್ಟೇಜ್ ಎಷ್ಟು ರೀ 0, ರೈಟ್. ದೆನ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಯಾವ ಆಪ್ಷನ್ ಕರೆಕ್ಟ್ ರೀ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವೆಶ್ಚನ್. ಇನ್ ದ ಗಿವನ್ ಸರ್ಕ್ಯೂಟ್ ದ ಪೀಕ್ ವೋಲ್ಟೇಜಸ್ ಅಕ್ರಾಸ್ C, L and R are 30 volt, 110 volt and 60 volt respectively. The RMS value of the applied voltages. ಇತರದ RMS value ಕೇಳತ್ತಾರ್ರಿ. He is asking us the RMS value. Okay, so ಇಷ್ಟ ಇರಬೇಕಾದ್ರೆ ಈಗ ನೆಕ್ಸ್ಟ್ ನೋಡ್ರಿ ಇದು ತಿಳ್ಕೊರಿ. ನಮಗೆ ಇಂಪೆಡೆನ್ಸ್ ದ ಫಾರ್ಮುಲಾ ಗೊತ್ತದ್ರಿ. ಇಂಪೆಡೆನ್ಸ್ ಇಸ್ ಈಕ್ವಲ್ ಟು Z is equal to R² plus XL minus XC whole square ಅಂದಂಗ್ರಿ. We know very well voltage is directly proportional to resistance. V is equal to IR ಇರ್ತದೆ. ಸೀರೀಸ್ ಒಳಗೆ ಕರೆಂಟ್ ಕಾನ್ಸ್ಟೆಂಟ್ ಇರ್ತದ್ರಿ. ಸೊ I ಕಾನ್ಸ್ಟೆಂಟ್ ಆದ್ರೆ V is directly proportional to R ಅಂದಂಗ್ರಿ. ಸೊ ನೋಡ್ರಿ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಪೋಸಿಷನ್ ಆಫ್ ಇಂಡಕ್ಟರ್. ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಪೋಸಿಷನ್ ಆಫ್ ಕೆಪಾಸಿಟನ್ಸ್. ಒಟ್ರಾಗೇನ್ರಿ ವೋಲ್ಟೇಜ್ ಇದ್ದದ್ದು ಅಪೋಸಿಷನ್ ಯಾವಾಗೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತದ್ರಿ. ಇದು ಅಪೋಸಿಷನ್ ಬೈ ರೆಸಿಸ್ಟರ್, ಇದು ಅಪೋಸಿಷನ್ ಬೈ ಇಂಡಕ್ಟರ್, ಇದು ಅಪೋಸಿಷನ್ ಬೈ ಕೆಪಾಸಿಟರ್, ರೈಟ್. ಹಿಂಗಾಗಿ ಈ ಫಾರ್ಮುಲಾನ ಏನಂತ ಬರಿಬಹುದಪ್ಪ ಅಂತಂದ್ರೆ ಟೋಟಲ್ ವೋಲ್ಟೇಜ್ ಅಂದ್ರೆ ಈ ಮೂರು ಏನದಾವಲ್ಲ ಈ ಮೂರು ತರದ್ದು ಕೂಡಿ ಸಿರೀಸ್ ಕಾಂಬಿನೇಷನ್, ಈ ಕಂಪ್ಲೀಟ್ ಸಿರೀಸ್ ಕಾಂಬಿನೇಷನ್ ವೋಲ್ಟೇಜ್ ನ ಇಲ್ಲಿ ತಗೋತೀನಿ. ಯಾಕಂದ್ರೆ ಇದು ಕಂಪ್ಲೀಟ್ ಸಿರೀಸ್ ಕಾಂಬಿನೇಷನ್ ಅಪೋಸಿಷನ್ ರೀ. ಹಿಂಗಾಗಿ ಕಂಪ್ಲೀಟ್ ಅಪೋಸಿಷನ್ ಜಾಗದಾಗ ನಾ ಕಂಪ್ಲೀಟ್ ವೋಲ್ಟೇಜ್ ಅನ್ನು ತಗೋತೀನಿ. ಅಂದ್ರೆ ಟೋಟಲ್ ಅಪೋಸಿಷನ್ ಜಾಗದಾಗ ಟೋಟಲ್ ವೋಲ್ಟೇಜ್ ಅನ್ನ ತಗೊಳ್ತೀನಿ. ನೆಕ್ಸ್ಟ್ ನೋಡ್ರಿ ರೆಸಿಸ್ಟರ್ ಜಾಗದಾಗ ರೆಸಿಸ್ಟರ್ ವೋಲ್ಟೇಜ್ ತಗೊಳ್ರಿ, VR² ಅಂತ ನಾ ಬರೀತೀನಿ. XL ಜಾಗದಾಗ VL ತಗೊಳ್ರಿ, VL ಮೈನಸ್ VC, XC ಜಾಗದಾಗ VC ಹೋಲ್ ಸ್ಕ್ವೇರ್. ಈ ತರ ನಾ ವೋಲ್ಟೇಜ್ ಅನ್ನು ಬರೀತೀನಿ. ಇವೆಲ್ಲ ವೋಲ್ಟೇಜಸ್ ನಮಗೆ ಕೊಟ್ಟಿದಾರ್ರಿ, ಕರೆಕ್ಟ್. ಸೊ ಇದು ಎಷ್ಟು ಆಗ್ತದ್ರಿ VR² ಅಂದ್ರೆ ಇದು ನೋಡ್ರಿ 60² ರೀ. 60² ಅಂತ ನೋಡ್ರಿ 60 ಅಂದ್ರೆ 6 × 10⁻1 ಅಂತ ನಾ ಬರೀತೀನಿ. ಸೊ ಇದು 36 × 10⁻2 ಅಂತ ನಾ ಬರ್ಕೋಬಹುದು, ರೈಟ್. VR² ಅಂದ್ರೆ ನೆಕ್ಸ್ಟ್ ನೋಡ್ರಿ ಪ್ಲಸ್ VL ಮೈನಸ್ VC. VL ಮೈನಸ್ VC ಅಂದ್ರೆ ನೋಡ್ರಿ 110 - 30. 110 - 30 ಅಂದ್ರೆ ಎಷ್ಟು ಆಗ್ತದ್ರಿ 80. ಸೊ 8² ವಿಲ್ ಬಿ 64. 64 × 10⁻2 ಅಂತ ನಮ್ಗೆ ಆಗ್ತದೆ, ಕರೆಕ್ಟ್. ಸೊ ಇವೆರಡರೊಳಗೆ 10⁻2 ಕಾಮನ್ ರೀ. ಆ 10⁻2 ರೂಟ್ ದಾಗಿಂದ ಹೊರಗೆ ತಗೊಂಡ್ರೆ 10⁻1 ಉಳಿತೆ. ಸ್ಕ್ವೇರ್ ರೂಟ್ ಒಳಗೆ ಏನು ಉಳಿತದ್ರಿ 36 + 64. 36 + 64 ಏನಾಗ್ತದ್ರಿ 100. ಸೊ √100 ಅಂದ್ರೆ 10 ರೀ. ಸೊ 10 × 10⁻1 ಅಥವಾ 10 × 10 ಅಂದ್ರೆ ಇದು ಎಷ್ಟಾಯ್ತು 100 ವೋಲ್ಟೇಜ್ ನಮಗೆ ಬಂತ. ಇಲ್ಲಿ ಏನ್ ಬಂತಲ್ಲ ದಿಸ್ ಇಸ್ ಪೀಕ್ ವೋಲ್ಟೇಜ್. ಇದು ನಮಗೆ ಪೀಕ್ ವೋಲ್ಟೇಜ್ ರೀ. ನಮಗೆ ಏನ್ ಕೇಳಿದಾರೆ RMS ವೋಲ್ಟೇಜ್ ನಮಗೆ ಕೇಳಿದಾರೆ. ಸೊ RMS ವೋಲ್ಟೇಜ್ ನಮಗೆ ಕೇಳಿದಾರೆ ಅಂತಂದ್ರೆ V RMS ಇಸ್ ಈಕ್ವಲ್ ಟು ನಮಗೆ ಬಂತ V0 ಡಿವೈಡೆಡ್ ಬೈ √2 ಅಂತ ಹೇಳಿ.
ಸೊ ವಿ ನಾಟ್ ನಮ್ಗೆ ಎಷ್ಟು ಅದ್ರಿ ವಿ ನಾಟ್ ನಮ್ಗೆ ಎಷ್ಟು ಬಂತ 100 ಡಿವೈಡೆಡ್ ಬೈ ರೂಟ್ 2 100 ಡಿವೈಡೆಡ್ ಬೈ ರೂಟ್ 2 ಅಂದ್ರೆ 100 ಡಿವೈಡೆಡ್ ಬೈ 1.414 ರೀ. ಸೊ ಇದು ನಮ್ಗೆ ನಿಯರ್ಲಿ ಈಕ್ವಲ್ ಟು 70 ವೋಲ್ಟ್ಸ್ ನಮ್ಗೆ ಇರ್ತದೆ 70 ವೋಲ್ಟ್ಸ್ ಕರೆಕ್ಟ್. ದೆನ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ನಮ್ಗೆ ಆಪ್ಷನ್ ಎ ನಮ್ಗೆ ಕರೆಕ್ಟ್ ಆಗ್ತದೆ. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ, ದ ಪವರ್ ಫ್ಯಾಕ್ಟರ್ ಆಫ್ ಆರ್ ಎಲ್ ಸರ್ಕಿಟ್. ನೋಡ್ರಿ ಯಾವ ಸರ್ಕಿಟ್ ಅದ? ಆರ್ ಎಲ್ ಸರ್ಕಿಟ್, ಓನ್ಲಿ ರೆಸಿಸ್ಟರ್ ಅಂಡ್ ಇಂಡಕ್ಟರ್ ಅದ, ಈಸ್ 1/√3 ಇಫ್ ದ ಇಂಡಕ್ಟಿವ್ ರಿಯಾಕ್ಟನ್ಸ್ ಇಸ್ 2 ಓಮ್. ಅಂದ್ರೆ ಇದು ಎಕ್ಸೆಲ್ ದ ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ, ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ನಮ್ಗೆ ಕೇಳತ್ತಾರೆ, ಆರ್ ದ ವ್ಯಾಲ್ಯೂ ನಮಗೆ ಕೇಳತ್ತಾರೆ ಕರೆಕ್ಟ್. ಸೊ ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲೇ ನಿಮಗೆ ಪವರ್ ಫ್ಯಾಕ್ಟರ್ ಆಫ್ ಆರ್ ಎಲ್ ಸರ್ಕಿಟ್ ಕೊಟ್ಟಿದ್ದಾರೆ. ಪವರ್ ಫ್ಯಾಕ್ಟರ್ ಅಂದ್ರೆ ಏನ? ಕಾಸ್ ಪೈ ಇಸ್ ಈಕ್ವಲ್ ಟು ಏನ್ರಿ? ಆರ್ ಬೈ ಝೆಡ್. ಪವರ್ ಫ್ಯಾಕ್ಟರ್ ಎಷ್ಟದ? 1/√3 ಅದ್ರಿ, 1/√3 ಆರ್ ಡಿವೈಡೆಡ್ ಬೈ ಝೆಡ್. ಝೆಡ್ ಫಾರ್ಮುಲಾ ಏನಾಗ್ತದ್ರಿ? ಇದು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್ ಆಗ್ತದೆ. ಎಕ್ಸೆಲ್ ಮೈನಸ್ ಎಕ್ಸಿ ಅನ್ನೋದು ಇಲ್ಲಿ ಬರೋದಿಲ್ಲ, ಯಾಕಂದ್ರೆ ಕೆಪಾಸಿಟರ್ ಇಲ್ಲ ಈ ಸರ್ಕಿಟ್ ಒಳಗೆ, ರೆಸಿಸ್ಟರ್ ಮತ್ತು ಇಂಡಕ್ಟರ್ ಮಾತ್ರ ಅದಾವ. ಓಕೆ, ಇದು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್ ಬಂತು. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ನಮಗೆ ಬರ್ತದೆ 1/3 ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್ ಅಂತ ನಮಗೆ ಬರ್ತದೆ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್. ಇನ್ನು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಡಿ, ನಿಮಗೆ ಬರ್ತದೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3r ಅಂತ ನಮ್ಗೆ 3r ಸ್ಕ್ವೇರ್ ಅಂತ ನಮ್ಗೆ ಬರ್ತದೆ. ಸ್ಕ್ವೇರ್ ಮಾಡ್ಕೊಂಡಾಗ ಇದು ಸ್ಕ್ವೇರ್ ಆಗ್ತದೆ. ಸೊ ಇದು ಆರ್ ಸ್ಕ್ವೇರ್ ನ ಆ ಕಡೆ ಕಳಿಸಿದ್ರೆ ಎಕ್ಸೆಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನಂಗೆ 2r ಸ್ಕ್ವೇರ್ ಬರ್ತದ್ರಿ. ಎಕ್ಸೆಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2r ಸ್ಕ್ವೇರ್. ಇದು ಆರ್ ಸ್ಕ್ವೇರ್ ಆ ಕಡೆ ಹೋದ್ರೆ 3r ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ 2r ಸ್ಕ್ವೇರ್ ಆಯ್ತು. ಓಕೆ, ಎಕ್ಸೆಲ್ ಎಷ್ಟು ಕೊಟ್ಟಿದ್ದಾರೆ ನಮಗೆ? 2 ಕೊಟ್ಟಿದ್ದಾರೆ. 2 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 4 ಈಕ್ವಲ್ ಟು 2 ಆರ್ ಸ್ಕ್ವೇರ್. 2 1 ಇದು 2 2 ರೈಟ್. ಸೊ 2 1 2 2 ಹಂಗಾದ್ರೆ ಆರ್ ಇಸ್ ಈಕ್ವಲ್ ಟು ನಮ್ಗೆ ಎಷ್ಟು ಬಂತು? √2 ಓಮ್ ನಮಗೆ ಬಂತು. ಸೊ √2 ಓಮ್ ಅಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕ್ರಿ? ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಡಿ ಇಸ್ ಕರೆಕ್ಟ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಇಲ್ಲಿ ನೋಡ್ರಿ, an inductor of inductance L, resistor of resistance R are joined together. ಇದು LR circuit ಅದ in series and connected by a source of frequency omega. The power dissipated in the circuit. So power ನಮಗೆ ಕೇಳ್ತಾರೆ, LR circuit ಐತಿ, ಪವರ್ ಕೇಳ್ತಾರೆ. ಪವರ್ ಫ್ಯಾಕ್ಟರ್ ಅಲ್ಲ, ಪವರ್ ಬೇರೆ ಪವರ್ ಫ್ಯಾಕ್ಟರ್ ಬೇರೆ. ಸೊ ಪವರ್ ಅಂದ್ರೆ ನಾವು ಪವರ್ ಫಾರ್ಮುಲಾ ಏನಂತ ಬರ್ದೀವಿ? V ಇಂಟು I ಇಂಟು ಕಾಸ್ ಪೈ ಅಂತ ಬರ್ದೀವ್ರಿ. ಕಾಸ್ ಪೈ ಅಂದ್ರೆ ನಮಗೆ ಪವರ್ ಫ್ಯಾಕ್ಟರ್ ರೀ. ಓಕೆ, ವಿ ನಮಗೆ ಆಸ್ ಇಟ್ ಇಸ್ ಇರಲಿ. ಐ ಅಂತಂದ್ರೆ ನಾ ಇದನ್ನ ಏನಂತ ಬರಿಬಹುದು? ಐ ಅಂದ್ರೆ ನಾ ಬೈ ಓಮ್ಸ್ ಲಾ ಇದನ್ನ ವಿ ಡಿವೈಡೆಡ್ ಬೈ ಆರ್ ಅಪೋಸಿಷನ್. ಕರೆಂಟ್ ಅಂದ್ರೆ ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದ್ರೆ ಇಲ್ಲಿ ನೀವು ಟೋಟಲ್ ರೆಸಿಸ್ಟೆನ್ಸ್ ಅಂತ ತಗೋಬೇಕು. ಟೋಟಲ್ ರೆಸಿಸ್ಟೆನ್ಸ್ ಅಂತಂದ್ರೆ LR ಸರ್ಕಿಟ್ ಅಪೋಸಿಷನ್ ತಗೋಬೇಕು. ಓಕೆ, ಹಂಗಾದ್ರೆ ಕಾಸ್ ಪೈ ಏನ್ರಿ? ಕಾಸ್ ಪೈ ಅಂದ್ರೆ ಆರ್ ಬೈ ಝೆಡ್ ಕರೆಕ್ಟ್. ನೋಡ್ರಿ, ಐ ಅಂತಂದ್ರೆ ಬೈ ಓಮ್ಸ್ ಲಾ ವಿ ಬೈ ಆರ್ ಇರ್ತದ್ರೆ. ಇಲ್ಲಿ ನಾವು LR ಸರ್ಕಿಟ್ ಇರೋದ್ರಿಂದ ಇಲ್ಲಿ ನಾವು ಝೆಡ್ ತಗೋಬೇಕಾಗ್ತದೆ. ಯಾವುದು? LR ಸರ್ಕಿಟ್, CR ಸರ್ಕಿಟ್, LCR ಸರ್ಕಿಟ್ ಇದ್ರೆ ಇಲ್ಲಿ ನಾವು ಅಪೋಸಿಷನ್, ಟೋಟಲ್ ಅಪೋಸಿಷನ್ ತಗೋಬೇಕು ಝೆಡ್ ಅಂತ ಹೇಳಿ. ಓಕೆ, ಇದು ನಮಗೆ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಇಂಟು ಆರ್ ಅಂತ ಆಗ್ತದೆ. ಝೆಡ್ ಇಂಟು ಝೆಡ್, ವಿ ಇಂಟು ವಿ ಕರೆಕ್ಟ್. ಸೊ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ಝೆಡ್ ಸ್ಕ್ವೇರ್. ಝೆಡ್ ಅಂದ್ರೆ LR ಸರ್ಕಿಟ್ ಝೆಡ್ ವ್ಯಾಲ್ಯೂ ಏನಾಗ್ತದೆ ರೀ? √r ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್ ಮಾತ್ರ ಆಗ್ತದೆ. ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್. ಸೊ ಇದು ನಮ್ಗೆ √r ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್ ಅಂತ ಆಗ್ತದೆ ರೀ, ಎಕ್ಸೆಲ್ ಸ್ಕ್ವೇರ್. ಆಮೇಲೆ ಇದು ನಮಗೆ ಇಂಟು ಆರ್ ಆಸ್ ಇಟ್ ಇಸ್ ಇರಲಿ. ಸೊ ನಮಗೆ ಫೈನಲಿ ಬಂತ ವಿ ಸ್ಕ್ವೇರ್ ಇಂಟು ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಅಂದ್ರೆ ಏನ್ರಿ? ಎಕ್ಸೆಲ್ ಅಂದ್ರೆ ಏನ? ಒಮೆಗಾ ಇಂಟು ಎಲ್ ಕರೆಕ್ಟ್. ಇದು ಎಕ್ಸೆಲ್ ಸ್ಕ್ವೇರ್ ಇರೋದ್ರಿಂದ ಒಮೆಗಾ ಸ್ಕ್ವೇರ್ ಇಂಟು ಎಲ್ ಸ್ಕ್ವೇರ್ ಅಂತ ನಾ ಬರಿತೀನಿ. ಸೊ ಇಷ್ಟು ನಮಗೆ ಪವರ್ ಇರಬೇಕು. ವಿ ಸ್ಕ್ವೇರ್ ಇಂಟು ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಇಂಟು ಎಲ್ ಸ್ಕ್ವೇರ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕು ನೋಡ್ರಿ? ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ, ದ ರೀಡಿಂಗ್ಸ್ ಆಫ್ ಅಮ್ಮೀಟರ್ ಅಂಡ್ ವೋಲ್ಟ್ ಮೀಟರ್ ಇನ್ ದ ಫಾಲೋಯಿಂಗ್ ಸರ್ಕಿಟ್. ಓಕೆ, ನಾನು ನಿಮ್ಗೆ ಆಗಲೇ ಹೇಳಿದೇನ್ರಿ, ಸಿರೀಸ್ LCR ಸರ್ಕಿಟ್ ಅದು ಸರ್ಕಿಟ್ ಏನಾದರೂ ಕೊಟ್ಟಿದ್ರೆ ಅಂದ್ರೆ ನೀವು ಫಸ್ಟ್ ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. XL ಮತ್ತು XC ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಅಥವಾ VL ಮತ್ತು VC ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ನೋಡ್ರಿ, VL 50 ವೋಲ್ಟ್, VC 50 ವೋಲ್ಟ್. ನೋಡ್ರಿ, XL ಇಸ್ ಈಕ್ವಲ್ ಟು XC ಇದ್ರೆ VL ಇಸ್ ಈಕ್ವಲ್ ಟು VC ಇರತ್ತದ್ರಿ. VL ಇಸ್ ಈಕ್ವಲ್ ಟು VC ಇದ್ರೆ XL ಇಸ್ ಈಕ್ವಲ್ ಟು XC ಇದ್ದೇ ಇರ್ತದ್ರಿ. ಸೊ XL ಈಕ್ವಲ್ ಟು XC ಇದ್ರೆ VL ಇಸ್ ಈಕ್ವಲ್ ಟು VC ಅಂತ ತಿಳ್ಕೋಬೇಕು, ಅಥವಾ VL ಇಸ್ ಈಕ್ವಲ್ ಟು VC ಇದ್ರೆ XL ಇಸ್ ಈಕ್ವಲ್ ಟು XC ಅಂತಾನೆ ತಿಳ್ಕೋಬೇಕು. ಓಕೆ, ಇಲ್ಲಿ VL ಇಸ್ ಈಕ್ವಲ್ ಟು VC ಅದ. ಹಂಗಂದ್ಮೇಲೆ ನಮಗೆ ಏನ್ ಕ್ಲಿಯರ್ಲಿ ಗೊತ್ತಾಗ್ತದೆ? XL ಇಸ್ ಈಕ್ವಲ್ ಟು XC ಅಂತ ಗೊತ್ತಾಗ್ತದೆ. ಸೊ ವಾಟ್ ಡಸ್ ದಿಸ್ ಮೀನ್? ದಿಸ್ ಮೀನ್ಸ್ ದಟ್ ದ ಸಿರೀಸ್ LCR ಸರ್ಕಿಟ್ ಇಸ್ ಇನ್ ರೆಸೋನೆನ್ಸ್. ರೆಸೋನೆನ್ಸ್ ಸರ್ಕಿಟ್ ಒಳಗಿತ್ತಪ್ಪ ಅಂತಂದ್ರೆ ಇವ್ ಎರಡು ಎಲಿಮೆಂಟ್ಸ್ ಗಳನ್ನ ನಾವ್ ಏನ್ ಮಾಡ್ಬೇಕು? ಬಿಟ್ಟಾಕ್ಬೇಕ್ರಿ. ವಿ ಶುಡ್ ಜಸ್ಟ್ ಲಿವ್ ಇಟ್. ಅವೆರಡು ಕೆಲಸ ಮಾಡ್ತಿರಂಗಿಲ್ಲ, ಅವೆರಡು ಜಸ್ಟ್ ಒಂದು ವೈರ್ ಅಂತ ನಾವು ತಿಳ್ಕೊಬೇಕು. ಹಂಗಾದ್ರೆ ಸರ್ಕಿಟ್ ಒಳಗೆ ಉಳಿತೇನ್ರಿ? ರೆಸಿಸ್ಟರ್ ಮಾತ್ರ ಉಳಿತು ಕರೆಕ್ಟ್. ಹಂಗಾದ್ರೆ ಈ ಕಂಪ್ಲೀಟ್ 220 ವೋಲ್ಟ್ ಈಗ ಯಾವ್ದಕ್ಕೆ ಅಪ್ಲೈ ಆಗಬೇಕು? ಆ ಕಂಪ್ಲೀಟ್ 220 ವೋಲ್ಟ್ ಈಗ ನಮಗೆ ರೆಸಿಸ್ಟರ್ ಅಪ್ಲೈ ಆಗ್ಬೇಕ್ರಿ. 220 ವೋಲ್ಟ್ ಶುಡ್ ಬಿ ಕಂಪ್ಲೀಟ್ಲಿ ಅಪ್ಲೈಡ್ ಫಾರ್ ರೆಸಿಸ್ಟರ್ ಓನ್ಲಿ. ಎಸ್, ಯಾಕಂದ್ರೆ ಈ ವೋಲ್ಟೇಜ್ ಅನ್ನು ಶೇರ್ ಮಾಡ್ಕೊಳಕ್ ಈ ಕಡೆ ಇನ್ನ ಎರಡು ಎಲಿಮೆಂಟ್ಸ್ ಏನಿದಾವ ಡೆಡ್ ಆಗಿದಾವ್ರಿ.
ದಟ್ಸ್ ವೈ ಈ ಕಂಪ್ಲೀಟ್ ವೋಲ್ಟೇಜ್ ನಮಗೆ ಯಾವ್ದಕ್ಕೆ ಅಪ್ಲೈ ಆಗ್ತದೆ, ರೆಸಿಸ್ಟರ್ಗೆ ಅಪ್ಲೈ ಆಗ್ತದೆ. ಸೊ ಅದ್ರದ್ದು ವೋಲ್ಟೇಜ್ ಅಂದ್ರೆ ವೋಲ್ಟ್ ಮೀಟರ್ ರೀಡಿಂಗ್ ನಮಗೆ 220 ವೋಲ್ಟ್. ಸೊ 220 ವೋಲ್ಟ್ ಇಲ್ಲಿ ಎರಡು ಆಪ್ಷನ್ ಅದಾವ, ಇವೆರಡು ನಮಗೆ ಹೋದ್ರಿ ಕರೆಕ್ಟ್. ಸೊ ಇನ್ ನೆಕ್ಸ್ಟ್ ನಮಗೆ ಏನ್ ಬೇಕಪ್ಪ ಅಂತಂದ್ರೆ ಬರೇ ಈಗ ಇದ್ರದ್ದು ಕರೆಂಟ್ ಬೇಕೀಗ ನಮಗೆ. ಸೊ ಕರೆಂಟ್ ಬೇಕಾದ್ರೆ ನೋಡ್ರಿ, ಕರೆಂಟ್ ಇಸ್ ಈಕ್ವಲ್ ಟು ನಮಗೆ ಗೊತ್ತದ ವೋಲ್ಟೇಜ್ ಡಿವೈಡೆಡ್ ಬೈ ಅಪೋಸಿಷನ್ ಅಂತೇಳಿ. ಇಲ್ಲಿ ಅಪೋಸಿಷನ್ ಅಂದ್ರೆ ರೆಸಿಸ್ಟರ್ ಮಾತ್ರ, ಯಾಕಂದ್ರೆ ಇದು ರೆಸೋನೆಂಟ್ ಸರ್ಕ್ಯೂಟ್ ಅದ. ವೋಲ್ಟೇಜ್ ನಾವ್ ಎಷ್ಟು ಅಪ್ಲೈ ಮಾಡಿದೀವಿ 220 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟದ 100. ಸೊ 0 0 ಕ್ಯಾನ್ಸಲ್ ಆಯ್ತೆ. 22 ಡಿವೈಡೆಡ್ ಬೈ 10 ಅಂದ್ರೆ 2.2 ಆಂಪಿಯರ್ ನಮಗೆ ಕರೆಂಟ್ ಬರ್ತದೆ. ಸೊ 2.2 ಆಂಪಿಯರ್ 220 ವೋಲ್ಟ್ ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ದ ಫ್ರೀಕ್ವೆನ್ಸಿ ಆಫ್ ಅನ್ ಅಲ್ಟರ್ನೇಟಿಂಗ್ ಕರೆಂಟ್ ಈಸ್ 50 ಹರ್ಟ್ಸ್. ಫ್ರೀಕ್ವೆನ್ಸಿ ನಮಗೆ ಕೊಟ್ಟಿದ್ದಾರೆ 50 ಹರ್ಟ್ಸ್ ಅದ. ವಾಟ್ ಈಸ್ ದ ಮಿನಿಮಮ್ ಟೈಮ್ ಟೇಕನ್ ಬೈ ದ ಕರೆಂಟ್ ಟು ರೀಚ್ ಇಟ್ಸ್ ಪೀಕ್ ವ್ಯಾಲ್ಯೂ ಫ್ರಮ್ RMS ವ್ಯಾಲ್ಯೂ? ನೋಡ್ರಿ, ಕ್ವೆಶ್ಚನ್ ಒಳಗೆ ಒಂದು ಸ್ವಲ್ಪ ಚೇಂಜ್ ಇದೆ. ನಿಮಗೆ ಏನಾದರೂ ಅವ್ರ ವಾಟ್ ಈಸ್ ದ ಟೈಮ್ ಟೇಕನ್ ಟು ರೀಚ್ ಪೀಕ್ ವ್ಯಾಲ್ಯೂ ಫ್ರಮ್ 0 ಅಂತ ಕೇಳಿದಿರಂದ್ರೆ ನೀವು ಏನ್ ಫೈಂಡ್ ಮಾಡಬೇಕಾಗ್ತಿತ್ತು? ಟೈಮ್ ಪೀರಿಯಡ್ ಡಿವೈಡೆಡ್ ಬೈ 4 ಇದು ವ್ಯಾಲ್ಯೂ ನೀವು ಫೈಂಡ್ ಮಾಡಬೇಕಾಗ್ತಿತ್ತು. ಇನ್ ಕೇಸ್ 0 ಟು ಪೀಕ್ ವ್ಯಾಲ್ಯೂದ ಟೈಮ್ ಕೇಳ್ತೀರಂದ್ರೆ. ಬಟ್ ಇಲ್ಲಿ ಅವ್ರು 0 ಟು ಪೀಕ್ ವ್ಯಾಲ್ಯೂದ ಟೈಮ್ ಕೇಳಿಲ್ಲ. ಅವ್ರು ಏನ್ ಕೇಳಿದಾರೆ? RMS ವ್ಯಾಲ್ಯೂದಿಂದ ಪೀಕ್ ವ್ಯಾಲ್ಯೂಗೆ ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳತ್ತಾರ ನಮ್ಗೆ. ಸೊ ಇದು ತಿಳ್ಕೊರಿ, ನಮ್ಗೆ ಕರೆಂಟ್ AC ಕರೆಂಟ್ ಫಾರ್ಮುಲಾ ನಮ್ಗೆ ಈ ತರ ಗೊತ್ತದ. I is equal to I0 sin omega t ಅಂತ ನಮ್ಗೆ ಕ್ಲಿಯರ್ಲಿ ಗೊತ್ತು. ಫ್ರೀಕ್ವೆನ್ಸಿ ನಮಗೆ 50 ಹರ್ಟ್ಸ್ ಕೊಟ್ಟಿದಾರ್ರಿ. ಆಮೇಲೆ ಮತ್ತೇನ್ ಕೊಟ್ಟಿದ್ದಾರೆ? ವಾಟ್ ಈಸ್ ದ ಮಿನಿಮಮ್ ಟೈಮ್ ಟೇಕ್. ಓಕೆ, ಟೈಮ್ ನಮಗೆ ಕೇಳತ್ತಾರ್ರಿ ಪೀಕ್ ವ್ಯಾಲ್ಯೂಗೆ ನಾವು ರೀಚ್ ಆಗ್ಬೇಕಾದ್ರೆ. ಸೊ ನೋಡ್ರಿ, I ಅಂತಂದ್ರೆ ಇದು ನಾವು RMS ಗಿವನ್ ಕರೆಂಟ್ಸ್ ಏನಿರ್ತಾವ ಅವೆಲ್ಲ RMS ವ್ಯಾಲ್ಯೂಸ್ ಇರ್ತಾವ. ರೀಡಿಂಗ್ ನಮ್ಗೆ ಏನ್ ಯಾವ್ದೋ ವೋಲ್ಟ್ ಮೀಟರ್ ಇರಲಿ ಅಮ್ಮೀಟರ್ ಇರಲಿ, ಆ ಮೀಟರ್ಗಳು ಏನ್ ನಮಗೆ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ತೋರಿಸ್ತಿರ್ತಾವ ಅವೆಲ್ಲಾನು ಕೂಡ RMS ವ್ಯಾಲ್ಯೂಸ್ ಇರಿ. ರೈಟ್, ಗಿವನ್ ವ್ಯಾಲ್ಯೂಸ್ ಕೂಡ RMS ಇರ್ತಾವ. ಸೊ RMS ಅಂತಂದ್ರೆ ಇದನ್ನ ಏನಂತ ತೆಗಿಬಹುದು? I0 by √2 ಅಂತ ತಗೋಬಹುದ್ರಿ. ಸೊ ಇದು ಕೂಡ I0 into sin omega t ಆಗ್ತದೆ. ಸೊ I0 ಕ್ಯಾನ್ಸಲ್ ಆಯ್ತೆ. ನಮ್ಗೆ ಏನ್ ಬಂತೆ? sin omega t is equal to 1 by √2 ಅಂತ ಬಂತು. ಸೊ sin how much angle will be equal to 1 by √2, ರೈಟ್? ಸೊ 45 ಡಿಗ್ರಿಗೆ 1 by √2 ಇರ್ತದ್ರಿ. ಸೊ omega 2 ಅಂತಂದ್ರೆ ನಮ್ಗೆ ಎಷ್ಟು ಬಂತೆ? 45 ಡಿಗ್ರಿ. 45 ಡಿಗ್ರಿ ಅಂದ್ರೆ ಅದನ್ನ ಏನಂತ ಬರಿಬಹುದು? omega t ಅಂದ್ರೆ ನಮಗೆ pi by 4 ಅಂತ ಬಂತು. ಕರೆಕ್ಟ್. ಸೊ ಇನ್ನು ಒಮೆಗಾ ಅಂದ್ರೆ ಏನ್ರಿ? ಒಮೆಗಾ ಅಂದ್ರೆ 2πf into t is equal to pi by 4. ನಾವು t ಕ್ಯಾಲ್ಕುಲೇಟ್ ಮಾಡೋದದ. ಸೊ pi ನಮಗೆ ಕ್ಯಾನ್ಸಲ್ ಆಯ್ತು. ಸೊ t is equal to ನಮಗೆ ಬಂತ 1 by 4 into 2f ಅಂತೇಳಿ. ಕರೆಕ್ಟ್. ಇದು 2f ಇದಕ್ಕೆ ಮಲ್ಟಿಪ್ಲೈ ಆಯ್ತು. ಸೊ 1 divided by 4 2s 8 into f ನಮಗೆ ಎಷ್ಟದೆ? 50 ಅದ ರೀ. ಸೊ ಇದು 1 divided by 8 into 50 ಅಂದ್ರೆ ಇದು ನಮಗೆ 400 ಆಗ್ತದೆ. ಸೊ 1 divided by 400 ಅಂದ್ರೆ ಇದು ಎಷ್ಟು ಆಗ್ಬೇಕ್ರಿ? ನೋಡ್ರಿ, 1 divided by 400 ಅಂತಂದ್ರೆ I can write it like this. See, ಈಗ ನಮಗೆ ಇದು 10 raised to minus 2 divided by 4 ಆಗ್ತದೆ. 100 ಅಂದ್ರೆ ಅದನ್ನ ಮೇಲ್ಗಡೆ ತಗೊಂಡ್ರೆ 10 raised to minus 2 ಆಯ್ತು. ಇದನ್ನ ನಾ ಏನಂತ ಬರಿತೀನಿ? 10 into 10 raised to minus 3 divided by 4 ಅಂತ ಬರಿತೀನಿ. ಕರೆಕ್ಟ್. ಸೊ 4 1s are 4, 2.5 are 10. ಸೊ 2.5 into 10 raised to minus 3 seconds ಇಷ್ಟು ನಮಗೆ ಟೈಮ್ ಬರ್ತದ್ರಿ. ಕ್ಲಿಯರ್? ಸೊ ಇಟ್ ಈಸ್ ಆಪ್ಷನ್ ಡಿ. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನದ ನೋಡ್ರಿ? ಅ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಓಕೆ, ಟ್ರಾನ್ಸ್ಫಾರ್ಮರ್ ಮೇಲೆ ಕ್ವೆಶ್ಚನ್ ಬಂತು ನೋಡ್ರಿ. ಮತ್ತೆ 2018 ಒಳಗಿಂದ ಅ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಪರೇಟ್ಸ್ ಆನ್ 230 ವೋಲ್ಟ್ ಲೈನ್ ಅಂಡ್ ಲೋಡ್ ಕರೆಂಟ್ ಇಸ್ 2 ಆಂಪಿಯರ್. ನೋಡ್ರಿ, ಲೋಡ್ ಕರೆಂಟ್ ಅಂದಾನೆ. ಲೋಡ್ ಕರೆಂಟ್ ಅಂದ್ರೆ ಈ ಟ್ರಾನ್ಸ್ಫಾರ್ಮರ್ ಒಳಗೆ ನೋಡ್ರಿ. ಓಕೆ, ಮೊದಲ ಕ್ವೆಶ್ಚನ್ ಓದ್ಬಿಡೋಣ. ದ ರೇಷಿಯೋ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್ಸ್ ಇಸ್ 1:25. ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್ NP/NS ನಮಗೆ ಕೊಟ್ಟಿದ್ದಾರೆ. ದೆನ್ ದ ಕರೆಂಟ್ ಇನ್ ದ ಪ್ರೈಮರಿ. ಕರೆಂಟ್ ಇನ್ ದ ಪ್ರೈಮರಿ ಅಂದ್ರೆ ನಮ್ಗೆ IP ಫೈಂಡ್ ಮಾಡಂತ ಕೇಳತಾನೆ. ಕರೆಕ್ಟ್. ಇಲ್ಲಿ ತಿಳ್ಕೊರಿ, ಇದು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ನೋಡ್ರಿ, ಟ್ರಾನ್ಸ್ಫಾರ್ಮರ್ ಅಂತಂದ್ರೆ ಅದಕ್ಕೆ 2 ಕಾಯಿಲ್ಸ್ ಇರ್ತಾವ್ರಿ. ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡರಿ. ಇದು ಪ್ರೈಮರಿ ಕಾಯಿಲ್, ಇದು ಸೆಕೆಂಡರಿ ಕಾಯಿಲ್. ಪ್ರೈಮರಿಗೆ ರಿಲೇಟೆಡ್ ಏನೇನು ಇರ್ತಾವಲ್ಲ ಅವೆಲ್ಲ ಕ್ವಾಂಟಿಟೀಸ್ಗೆ ನಾವು ಇನ್ಪುಟ್ ಅಂತ ಕರಿತೀವಿ. ಇನ್ಪುಟ್ ವೋಲ್ಟೇಜ್, ಇನ್ಪುಟ್ ಕರೆಂಟ್, ಇನ್ಪುಟ್ ಪವರ್, ರೈಟ್? ಸೆಕೆಂಡರಿಗೆ ರಿಲೇಟೆಡ್ ಏನೇನು ಇರ್ತಾವಲ್ಲ ಅವನ್ನೆಲ್ಲ ನಾವು ಔಟ್ಪುಟ್ ಅಂತ ಕರಿಬೇಕು. ಸೊ ಪ್ರೈಮರಿಗೆ ರಿಲೇಟೆಡ್ ಕರೆಂಟ್ ಅನ್ನ ಇನ್ಪುಟ್ ಕರೆಂಟ್ ಅಥವಾ ಪ್ರೈಮರಿ ಕರೆಂಟ್ ಅಂತ ಕರೀರಿ. ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್ ಅಥವಾ ಪ್ರೈಮರಿ ವೋಲ್ಟೇಜ್ ಅಂತ ಕರೀರಿ. ನಂಬರ್ ಆಫ್ ಟರ್ನ್ಸ್ ಪ್ರೈಮರಿ ಟರ್ನ್ಸ್ ಅಂತ ಕರೀರಿ. ಇದನ್ನ ನೀವೇನಂತ ಕರಿಬೇಕಾ? IS, VS ಮತ್ತು NS ಅಂತ ನೀವು ಕರಿಬೇಕು. ಪವರ್ ಇದು ಇನ್ಪುಟ್ ಪವರ್, ಇದು ನಮಗೆ ಔಟ್ಪುಟ್ ಪವರ್. ಕರೆಕ್ಟ್. ಸೊ ಈ ತರ ನಮಗೆ ರಿಲೇಷನ್ಸ್ ಅದಾವ. ಈಗ ನಮಗೆ ಅವ್ರು ಏನಂತಾರ್ರಿ? ಲೋಡ್ ಕರೆಂಟ್ ಅಂದ್ರೆ ಈಗ ನೋಡ್ರಿ 230 ವೋಲ್ಟ್ ಲೈನ್ ಮ್ಯಾಗ ಅದು ಆಪರೇಟ್ ಆಗ್ತದೆ ಅಂತ ಹೇಳಿದ್ರೆ 230 ವೋಲ್ಟ್ ಲೈನ್ ಮ್ಯಾಗ ಅದು ಆಪರೇಟ್ ಆಗ್ತದೆ ಅಂದ್ರೆ ನಿಮಗೆ ಪ್ರೈಮರಿ ವೋಲ್ಟೇಜ್ ಅವ್ರು ಕೊಟ್ಟಿದ್ದಾರೆ. ಎಷ್ಟು ವೋಲ್ಟೇಜ್ ನೀವು ಅದಕ್ಕೆ ಸಪ್ಲೈ ಮಾಡಿದ್ರಿ ಅನ್ನೋದನ್ನ ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ವೋಲ್ಟೇಜ್ ನೀವು ಕೊಟ್ಟಿದ್ದೀರಿ? 230 ವೋಲ್ಟ್. ಆಮೇಲೆ ಕರೆಂಟ್ ಕೊಡ್ಬೇಕಾದ್ರೆ ನೋಡ್ರಿ, ಲೋಡ್ ಕರೆಂಟ್ ಅಂದ ನಾವು. ಈ ಲೋಡ್ ಕರೆಂಟ್ ಅಂತ ಬಂದಾಗ ನಿಮಗೆ ಒಂದು ನೆನಪಾಗಬೇಕು, ಲೋಡ್ ರೆಸಿಸ್ಟರ್. ಲೋಡ್ ರೆಸಿಸ್ಟರ್ ಅನ್ನೋದನ್ನ ನಾವು ಎಲ್ಲಿ ನೋಡಿದೀವಿ?
ಸೆಮಿ ಕಂಡಕ್ಟರ್ ಚಾಪ್ಟರ್ ಒಳಗೆ ಯಾವ ಕಾನ್ಸೆಪ್ಟ್ ಒಳಗೆ ಹಾಫ್ ವೇವ್ ರೆಕ್ಟಿಫೈರ್ ಫುಲ್ ವೇವ್ ರೆಕ್ಟಿಫೈರ್ ಒಳಗೆ ನಾವು ಕಲ್ತಿದ್ದೀವಿ. ನಾವು ಹಾಫ್ ವೇವ್ ಮತ್ತು ಫುಲ್ ವೇವ್ ರೆಕ್ಟಿಫೈರ್ ಒಳಗೆ ಔಟ್ಪುಟ್ ಬಂತಂತ ಯಾವಾಗ ನಾವು ಆ ಗ್ರಾಫ್ ಒಳಗೆ ನಾವು ಇಂಡಿಕೇಟ್ ಮಾಡ್ತಿದ್ವಿ, ಆ ವೇವ್ ಫಾರ್ಮ್ ಒಳಗೆ ನಾವು ಔಟ್ಪುಟ್ ಯಾವಾಗ ತಗೊಂತಿದ್ವಿ, ಯಾವಾಗ ನಮಗೆ ಲೋಡ್ ರೆಸಿಸ್ಟರ್ ಒಳಗೆ ಕರೆಂಟ್ ಬರ್ತಿತ್ತೋ ಅವಾಗ ಮಾತ್ರ ನಾವು ಅಲ್ಲಿ ಔಟ್ಪುಟ್ ಅನ್ನು ತೋರಿಸ್ತಿದ್ವಿ. ಸೊ ಲೋಡ್ ರೆಸಿಸ್ಟರ್ ಮೀನ್ಸ್ ಇಟ್ ಈಸ್ ರಿಲೇಟೆಡ್ ಟು ಔಟ್ಪುಟ್. ದಟ್ಸ್ ವೈ ಲೋಡ್ ಕರೆಂಟ್ ಅಂದ್ರೆ ಇಟ್ ಈಸ್ ಔಟ್ಪುಟ್ ಕರೆಂಟ್ ಅಂದಂಗ್ರಿ. ಔಟ್ಪುಟ್ ಕರೆಂಟ್ ಅಂದ್ರೆ ಏನ, ಸೆಕೆಂಡರಿ ಕರೆಂಟ್ ಅಂದಂಗ. ಸೊ ಸೆಕೆಂಡರಿ ಕರೆಂಟ್ ನಮಗೆ ಕೊಟ್ಟಿದಾನೆ ಎಷ್ಟದ 2 ಆಂಪಿಯರ್. ಎನ್ ಎಸ್ ಎನ್ ಪಿ ಕೊಟ್ಟಿದ್ದಾರೆ, ಎನ್ ಪಿ ನಮಗೆ 1 ಅದ, ಎನ್ ಎಸ್ ನಮಗೆ 25 ಇದೆ. ಓಕೆ, ದಿಸ್ ಮಚ್ ಹಿ ಹ್ಯಾಸ್ ಗಿವನ್. ನಾವು ಪ್ರೈಮರಿ ಕರೆಂಟ್ ಅನ್ನು ಫೈಂಡ್ ಮಾಡ್ಬೇಕು. ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಯೂಸ್ ಮಾಡ್ರಿ. ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಏನದ, ವಿ ಎಸ್ ಡಿವೈಡೆಡ್ ಬೈ ವಿ ಪಿ ಇಸ್ ಈಕ್ವಲ್ ಟು ಎನ್ ಎಸ್ ಡಿವೈಡೆಡ್ ಬೈ ಎನ್ ಪಿ. ಎನ್ ಎಸ್ ಡಿವೈಡೆಡ್ ಬೈ ಎನ್ ಪಿ ಇಸ್ ಈಕ್ವಲ್ ಟು ಐ ಪಿ ಡಿವೈಡೆಡ್ ಬೈ ಐ ಎಸ್ ಅಂತ ನಮಗೆ ಫಾರ್ಮುಲಾ ಇದೆ. ಸೊ ಐ ವಿಲ್ ಯೂಸ್ ದಿಸ್ ರೇಷಿಯೋ. ಇದನ್ನ ರಿಲೇಷನ್ ಯೂಸ್ ಮಾಡ್ತೀನಿ. ಎನ್ ಎಸ್ ಬೈ ಎನ್ ಪಿ, ಎನ್ ಎಸ್ ನಮಗೆ 25 ಇದೆ. ಸೊ 25 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು ಐ ಪಿ ಬೈ ಐ ಎಸ್. ಐ ಪಿ ನಮಗೆ ಎಷ್ಟಿದೆ, ಐ ಪಿ ನಮಗೆ ಕೊಟ್ಟಿಲ್ಲ, ಐ ಪಿನ ನಾವು ಫೈಂಡ್ ಮಾಡಬೇಕು. ಪ್ರೈಮರಿ ಕರೆಂಟ್ ನಾವು ಫೈಂಡ್ ಮಾಡಬೇಕು. ಸೆಕೆಂಡರಿ ಕರೆಂಟ್ ಕೊಟ್ಟಿದ್ದಾನೆ ಎಷ್ಟಿದೆ 2. ಸೊ ಐ ಪಿ ಇಸ್ ಈಕ್ವಲ್ ಟು ನಮಗೆ ಎಷ್ಟು ಬರ್ತದೆ, ಐ ಪಿ ಇಸ್ ಈಕ್ವಲ್ ಟು ನಮಗೆ 50 ಆಂಪಿಯರ್ ನಮಗೆ ಬರ್ತದೆ. ಸೊ 50 ಆಂಪಿಯರ್ ಅಂತಂದ್ರೆ ನಮ್ಗೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಲೆಟ್ us go to the next question then. Okay, in Karnataka the normal domestic power supply AC is 220 volt 50 hertz. Here 220 volt and 50 hertz refer to. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಏನ್ ಸಪ್ಲೈಡ್ ಕರೆಂಟ್, ಏನ್ ಕರೆಂಟ್ ವೋಲ್ಟೇಜ್ ನಮಗೆ ಕ್ವೆಶನ್ಸ್ ದಾಗ ಕೊಟ್ಟಿರ್ತಾರ ಅವೆಲ್ಲಾನು ಆರ್ ಎಂ ಎಸ್ ವ್ಯಾಲ್ಯೂಸ್ ಇರ್ತಾವೆ. ಯಾವುದೋ ವೋಲ್ಟ್ ಮೀಟರ್ದ ರೀಡಿಂಗ್ ಇರಲಿ, ಅಮ್ಮೀಟರ್ದ ರೀಡಿಂಗ್ ಇರಲಿ, ಅವೆಲ್ಲಾನು ಆರ್ ಎಂ ಎಸ್ ವ್ಯಾಲ್ಯೂಸ್ ನ ಕೊಡ್ತಿರ್ತಾವೆ. ಸೊ ಏನ್ ನಮಗೆ ಇಲ್ಲಿ ಗಿವನ್ ಇರ್ತಾವಲ್ಲ, ಸಪ್ಲೈಡ್ ಏನಿರ್ತದೆ ನೋಡ್ರಿ, ಕೆ ಬಿ ದಿಂದ ನಮ್ಗೆ ಏನ್ ಬಂದಿರ್ತದಲ್ಲ, ದಟ್ ಈಸ್ ವಾಟ್, ದಟ್ ಈಸ್ ಆರ್ ಎಂ ಎಸ್ ವ್ಯಾಲ್ಯೂ ಓನ್ಲಿ. ಸೊ ಆರ್ ಎಂ ಎಸ್ ವೋಲ್ಟೇಜ್ ಅಂಡ್ ಫ್ರೀಕ್ವೆನ್ಸಿ ಅನ್ನೋದು ನಮಗೆ ಅದು ಗೊತ್ತಿರಬೇಕು. ಸೊ ಕಾನ್ಸೆಪ್ಚುಲಿ ಗೊತ್ತಿರುವಂತ ಕ್ವೆಶನ್. ಓಕೆ, ಆಮೇಲೆ ನೋಡ್ರಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವೆ. ಇಂಡಿಯಾ ಒಳಗೆ ಎಸಿದ ವೋಲ್ಟೇಜ್ ನಮಗೆ 220 ಅದ, ಇಂಡಿಯಾ ಒಳಗೆ ಎಸಿದ ಫ್ರೀಕ್ವೆನ್ಸಿ 50 ಹರ್ಟ್ಸ್ ಅದ. ಇದ್ರ ಮೇಲೆ ನೀವು ಪ್ರಾಕ್ಟಿಕಲ್ ಕೂಡ ಮಾಡಿದಿರಿ. ಸೊ ಅದು ನೆನಪಿರ್ಲಿ. ಓಕೆ, ಲೆಟ್ us go to the next question then. ನೋಡ್ರಿ 100 ವ್ಯಾಟ್ ಬಲ್ಬ್, 100 ವ್ಯಾಟ್ ಬಲ್ಬ್ ಅಂದ್ರೆ ನಮಗೆ ಪವರ್ ಕೊಟ್ಟಿದ್ದಾನೆ. ಈಸ್ ಕನೆಕ್ಟೆಡ್ ಟು ಅನ್ ಎಸಿ ಸೋರ್ಸ್ ಆಫ್ 220 ವೋಲ್ಟ್, ವೋಲ್ಟೇಜ್ ಕೊಟ್ಟಿದ್ದಾನೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ದೆನ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಬಲ್ಬ್ ಇಸ್, ಪವರ್ ಕೊಟ್ಟಿದ್ದಾನೆ, ವೋಲ್ಟೇಜ್ ಕೊಟ್ಟಿದ್ದಾನೆ, ಕರೆಂಟ್ ಕೇಳತಾನೆ. ಸೊ ಪವರ್ ಫಾರ್ಮುಲಾ ಏನ್ರಿ, ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ ಇಂಟು ಕಾಸ್ ಪೈ. ಪೈ ನಮಗೆ ಕೊಟ್ಟಿಲ್ಲ, ಪೈ ಕೊಟ್ಟಿಲ್ಲ ಅಂದ್ರೆ ಅದನ್ನ 0 ಅಂತ ತಗೊಳ್ರಿ, ಅದು 1 ಅಂತ ಆಗ್ಲಿ. ನಮಗೀಗ ಕರೆಂಟ್ ಕೇಳ್ತಾರೆ. ಸೊ ಸಿಂಪಲ್ ಅದ, ಕರೆಂಟ್ ಇಸ್ ಈಕ್ವಲ್ ಟು ಪವರ್ ಡಿವೈಡೆಡ್ ಬೈ ವೋಲ್ಟೇಜ್ ಅಂದಂಗ್ರಿ. ಪವರ್ ಎಷ್ಟದ 100 ಡಿವೈಡೆಡ್ ಬೈ ವೋಲ್ಟೇಜ್ ಎಷ್ಟದ 220. 0 0 ಹೋಯ್ತೆ, ನಮಗೆ ಇದು 2 5s, ಇದು 2 11s. ಸೊ 5 ಡಿವೈಡೆಡ್ ಬೈ 11 ಆಂಪಿಯರ್ ಕರೆಂಟ್ ನಮಗೆ ಬರ್ತದೆ. ಕರೆಕ್ಟ್. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆಪ್ಷನ್ ಎ ಇಸ್ ಕರೆಕ್ಟ್. ಲೆಟ್ us go to the next question then. So next question ನೋಡ್ರಿ, which of the following represents the variation of inductive reactance XL with the frequency. XL ಮತ್ತು ಫ್ರೀಕ್ವೆನ್ಸಿ ನಡುವಿನ ರಿಲೇಷನ್ ಕೇಳತಾನ, ಅದನ್ನ ಗ್ರಾಫಿಕಲಿ ತೋರಿಸ್ರಿ ಅಂತ ಹೇಳ್ತಾನೆ. ನೋಡ್ರಿ XL ದ ಫಾರ್ಮುಲಾ ನೆನ್ಪು ಮಾಡ್ಕೊರಿ. XL ಅಂದ್ರೆ ಒಮೆಗಾ ಇಂಟು ಎಲ್, ಅಥವಾ ಇದನ್ನ ನಾವು ಇನ್ನೊಂದು ವೇದಾಗ ಬರ್ದೀವಿ 2π f ಇಂಟು ಎಲ್ ಅಂತ. ಸೊ XL ಮತ್ತು ಫ್ರೀಕ್ವೆನ್ಸಿ ನೋಡ್ರಿ, ದೀಸ್ ಬೋತ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ರೆ ಗ್ರಾಫ್ ಎಂತಾದ್ರು ಇರಬೇಕು, ಸ್ಟ್ರೇಟ್ ಲೈನ್ ಇರಬೇಕು. ಕರೆಕ್ಟ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗ್ತದೆ, ಆಪ್ಷನ್ ಎ. ಓಕೆ, ಲೆಟ್ us go to the next question then. ಸೊ 2017 ಒಳಗಿನ ಕ್ವೆಶನ್ ಇದೆ ನೋಡ್ರಿ. ದ ಔಟ್ಪುಟ್ ಆಫ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇಸ್ ಮೆಜರ್ಡ್ ಟು ಬಿ 48 ವೋಲ್ಟ್ಸ್. ಔಟ್ಪುಟ್ ಅಂದ್ರೆ, ಔಟ್ಪುಟ್ ಅಂದ್ರೆ ಇದು ಯಾವ ವೋಲ್ಟೇಜ್ ರೀ, ಇದು ಸೆಕೆಂಡರಿ ವೋಲ್ಟೇಜ್ ಅಂತ ಮೀನಿಂಗ್ ಅದ. ಔಟ್ಪುಟ್ ಅಂತ ಏನ ಬಂದ್ರು ಕೂಡ ಅದು ಸೆಕೆಂಡರಿಗೆ ರಿಲೇಟೆಡ್, ಇನ್ಪುಟ್ ಅಂತ ಏನ ಬಂದ್ರು ಕೂಡ ಅದು ಪ್ರೈಮರಿಗೆ ರಿಲೇಟೆಡ್. ವೆನ್ ಕನೆಕ್ಟೆಡ್ ಟು 12 ವ್ಯಾಟ್ ಬಲ್ಬ್, ಪವರ್ ನಮಗೆ ಕೊಟ್ಟಿದ್ದಾನೆ. ದ ವ್ಯಾಲ್ಯೂ ಆಫ್ ಪೀಕ್ ಕರೆಂಟ್, ದ ವ್ಯಾಲ್ಯೂ ಆಫ್ ಪೀಕ್ ಕರೆಂಟ್ ನಮಗೆ ಕೇಳ್ತಾರೆ. ಸೊ ವ್ಯಾಲ್ಯೂ ಆಫ್ ಪೀಕ್ ಕರೆಂಟ್ ಬೇಕಾದ್ರೆ ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕು, ಈಗ ನೋಡ್ರಿ ಪವರ್ ಕೊಟ್ಟಿದ್ದಾನೆ, ವೋಲ್ಟೇಜ್ ಕೊಟ್ಟಿದ್ದಾನೆ, ಇದು ಆರ್ ಎಂ ಎಸ್ ವೋಲ್ಟೇಜ್ ಇರ್ತದೆ ನಮಗೆ. ಕರೆಕ್ಟ್. ಸೊ ಪವರ್ ವೋಲ್ಟೇಜ್ ಕೊಟ್ಟು ನಮ್ಗೆ ಏನ್ ಕೇಳ್ತಾನೆ, ಪೀಕ್ ಕರೆಂಟ್ ನಮಗೆ ಕೇಳ್ತಾನೆ. ಓಕೆ, ಸೊ ಇಲ್ಲಿ ನೋಡ್ರಿ ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ ಅಂತ ನಮಗೆ ಗೊತ್ತದೆ. ಇದು ನಮಗೆ ವಿ ಆರ್ ಎಂ ಎಸ್ ಇರ್ತದೆ, ಇದು ನಮಗೆ ಐ ಆರ್ ಎಂ ಎಸ್ ಇರ್ತದೆ. ಸೊ ಇಲ್ಲೇ ನಾ ಈಗ ಐ ಆರ್ ಎಂ ಎಸ್ ಅನ್ನು ಫೈಂಡ್ ಮಾಡ್ಕೋಬಹುದು. ಐ ಆರ್ ಎಂ ಎಸ್ ಇಸ್ ಈಕ್ವಲ್ ಟು ಪವರ್ ಡಿವೈಡೆಡ್ ಬೈ ವಿ ಆರ್ ಎಂ ಎಸ್ ಅಂತ. ಪವರ್ ನಮ್ಗೆ ಎಷ್ಟದ ರೀ, ಹೌ ಮಚ್ ಇಸ್ ದ ಪವರ್ 12 ಡಿವೈಡೆಡ್ ಬೈ ವೋಲ್ಟೇಜ್ ಎಷ್ಟದ 48. ಸೊ ಇದು 12 1s, ಇದು 12 4s. ಸೊ ಆರ್ ಎಂ ಎಸ್ ಕರೆಂಟ್ ನನಗೆ ಎಷ್ಟು ಬಂತಪ್ಪ ಅಂದ್ರೆ 1 ಡಿವೈಡೆಡ್ ಬೈ 4 ಆಂಪಿಯರ್ ಆರ್ ಎಂ ಎಸ್ ಕರೆಂಟ್ ಬಂತು. ಬಟ್ ಅವ್ನು ನಮ್ಗೆ ಆರ್ ಎಂ ಎಸ್ ಕರೆಂಟ್ ಕೇಳತ್ತಿಲ್ಲ, ಏನ್ ಕೇಳತ್ತಾನೆ, ಪೀಕ್ ಕರೆಂಟ್ ಕೇಳತ್ತಾನೆ. ಸೊ ಪೀಕ್ ಕರೆಂಟ್ ಬೇಕಾದ್ರೆ ನೋಡ್ರಿ, ಐ ಆರ್ ಎಂ ಎಸ್ ಇಸ್ ಈಕ್ವಲ್ ಟು ನಮ್ಗೆ ಫಾರ್ಮುಲಾ ಗೊತ್ತದ, ಐ ನಾಟ್ ಡಿವೈಡೆಡ್ ಬೈ √2 ಅಂತ. ಸೊ ನಮ್ಗೆ ಪೀಕ್ ವ್ಯಾಲ್ಯೂ ಅಂದ್ರೆ ಏನ್ರಿ, ಐ ನಾಟ್ ಇಸ್ ಪೀಕ್ ವ್ಯಾಲ್ಯೂ. ಸೊ ಐ ಆರ್ ಎಂ ಎಸ್ ಅಂದ್ರೆ ಇದು √2 ಇಂಟು ಐ ಆರ್ ಎಂ ಎಸ್ ಅಂತ ನಮಗೆ ಫಾರ್ಮುಲಾ ಬರ್ತದ್ರಿ. ಕರೆಕ್ಟ್. ಸೊ √2 ಐ ಆರ್ ಎಂ ಎಸ್ ನಮಗೆ ಎಷ್ಟು ಬಂದದ್ರಿ, 1 ಡಿವೈಡೆಡ್ ಬೈ 4 ಬಂದದ, 1 ಡಿವೈಡೆಡ್ ಬೈ 4. ಸೊ ಇದು 1 ಡಿವೈಡೆಡ್ ಬೈ 4 ಅನ್ನ ಈ ತರ ಬರ್ಕೋಬಹುದು, √2 ಇಂಟು 1 ಡಿವೈಡೆಡ್ ಬೈ 2 ಇಂಟು 2 ಅಂತ ಬರಿಬಹುದು. ಕರೆಕ್ಟ್. 4 ಅಂತಂದ್ರೆ ಇದನ್ನ ಈಗ ಸಿಂಪ್ಲಿಫೈ ಮಾಡ್ಕೊಂಡು ಈ ತರನೂ ಬರಿಬಹುದು, 1 ಡಿವೈಡೆಡ್ ಬೈ 2 ಇಂಟು ಇದು 2 ಅಂತಂದ್ರೆ
I can write it like this, root 2 into root 2 ಅಂತ ಹೇಳಿ ನಾವು ಬರಿಬಹುದು. ಸೊ ರೂಟ್ 2 ಇಂಟು ರೂಟ್ 2 ಅಂತಂದ್ರೆ ರೂಟ್ 4 ಆಯ್ತು. ರೂಟ್ 4 ಅಂದ್ರೆ ವಾಪಸ್ ನಮಗೆ 2 ನ ಬರ್ತದ್ರಿ. ಸೊ ಇದ್ರಾಗಿಂದ ಒಂದು ರೂಟ್ 2 ಇದ್ರಾಗಿಂದ ಒಂದು ರೂಟ್ 2 ಕ್ಯಾನ್ಸಲ್ ಆಯ್ತು. ಸೊ ಫೈನಲಿ ನಮಗೆ ಐ ನಾಟ್ ಎಷ್ಟು ಬಂತಪ್ಪ ಅಂತಂದ್ರೆ 1 ಡಿವೈಡೆಡ್ ಬೈ 2 ರೂಟ್ 2 ಆಂಪಿಯರ್ ಇಷ್ಟು ನಮಗೆ ಕರೆಂಟ್ ಬಂತು, ಪೀಕ್ ವ್ಯಾಲ್ಯೂ, ರೈಟ್. ಸೊ ಪೀಕ್ ವ್ಯಾಲ್ಯೂ ಇಸ್ 1 divided by 2 root 2. Then which option is correct? Option B is correct, right? So that is all about the PYQs of alternating current up till 2017, right? If you like the content of this channel, please don't forget to subscribe the channel and please share the channel with your friends, right? Thank you so much for watching and supporting the channel. Please keep watching and supporting the channel. Thank you so much.